ಮುಸ್ಲಿಮರ ಮೇಲೆ ಪ್ರೀತಿಯೋ ಓಲೈಕೆಯೋ ಬಿಜೆಪಿಯತ್ತ ಮುಸ್ಲಿಮರು ನಿಜಕ್ಕೂ ಕೂಡ ಆಕರ್ಷಿತವಾಗ್ತಿದ್ದಾರಾ? ಮೋದಿ ಮಾತನ್ನ ಸಂಘ ಪರಿವಾರ ಒಪ್ಪುತ್ತಾ ಅದನ್ನೇ ಪಾಲಿಸುತ್ತಾ? ಇದೇ ಈ ಹೊತ್ತಿನ ವಿಶೇಷ. ಮುಸ್ಲಿಮರನ್ನ ದ್ವೇಷಿಸಬೇಡಿ. ಉಪಾಧ್ಯಾಯ ಅವರ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಕೇರಳದ ಕೋಯಿಕೋಡ್ನಲ್ಲಿ ನರೇಂದ್ರ ಮೋದಿ ಅವರು ಮಾಡಿದಂತಹ ಭಾಷಣದ ಹೈಲೈಟ್ಸ್ ಅನ್ನು ನೋಡೋಣ. ತದನಂತರ ನಮ್ಮ ಚರ್ಚೆಯನ್ನು ಮುಂದುವರಿಸ್ತೀವಿ. मुसलमानों को न पुरस्कृत करे और न ही उनको तिरस्कृत करे, बल्कि उनका परिष्कार करे। मुसलमानों को न वोट की मंडी का माल और न ही कोई घृणा की वस्तु समझे, उसे अपना समझे। 50 साल पहले दीनदयाल उपाध्याय जी ने हमारे सामने विषय रखा। दलित, पीड़ित, शोषित, वंचित, गांव, गरीब, किसान, ये हमारे राजनीतिक नारे नहीं है, ये हमारा कमिटमेंट है। सबका साथ, सबका विकास, ये विचार जब हम प्रस्तुत करते हैं तब समाज का आखिरी छोर का व्यक्ति यही हमारी आराधना का केंद्र होना चाहिए, और यही तो अंत्योदय की सीधी सादी सरल परिभाषा है। ಎಸ್, ಮೋದಿ ಅವರ ಈ ಭಾಷಣ ಮತ್ತು ಮುಸ್ಲಿಮರನ್ನ ದ್ವೇಷಿಸಬೇಡಿ, ಅವರನ್ನ ಸಬಲೀಕರಣಗೊಳಿಸಿ ಅನ್ನುವಂತಹ ಮಾತು ಬಿಜೆಪಿ, ಕೇರಳ ಮತ್ತು ವೋಟ್ ಬ್ಯಾಂಕ್ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ಚರ್ಚೆನ ಮಾಡ್ತೀವಿ. ಚರ್ಚೆಯಲ್ಲಿ ಭಾಗವಹಿಸುವುದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ಈ ಭಾನುವಾರ ಪತ್ರಿಕೆಯ ಸಂಪಾದಕರು, ರಾಜಕೀಯ ವಿಶ್ಲೇಷಕರು ಆದಂತಹ ಮಹಾದೇವ್ ಪ್ರಕಾಶ್ ಸರ್ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು SDPI ನ ಕಾರ್ಯದರ್ಶಿ ಅಬ್ದುಲ್ ಮಜೀದ್ ನಮ್ಮೊಂದಿಗಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ಮಾಜಿ ಶಾಸಕರು, ಹಿರಿಯ ನಾಯಕರು ಭೂಪತಿ ಅವರು, ಸರ್ ತಮಗೂ ಕೂಡ ಸ್ವಾಗತ. ಮತ್ತು ಬಿಜೆಪಿಯ ವಿಧಾನ ಪರಿಷತ್ ಮಾಜಿ ಸದಸ್ಯರಾದಂತಹ ಅಬ್ದುಲ್ ಅಜೀಂ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಅಬ್ದುಲ್ ಅಜೀಂ ಅವರೊಂದಿಗೆ ನನ್ನ ಈ ಕಾರ್ಯಕ್ರಮವನ್ನು ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ. ಪರಾಯ ಕೋಯಿ ನಹಿ ಸಬಿ ಅಪ್ನೆ ಅಂದ್ರೆ ಬಿಜೆಪಿ ಇಲ್ಲಿಯವರೆಗೆ ತನ್ನನ್ನ ತಾನು ಅಪ್ರೋಚ್ ಮಾಡಿರೋದು ಅಥವಾ ಬಿಜೆಪಿಗೆ ಅಂಟಿಕೊಂಡಿರುವಂತಹ ಕೆಲವು ಕಳಂಕಗಳನ್ನ ತೊಳೆದುಕೊಳ್ಳುವ ನಿಟ್ಟಿನಲ್ಲಿ ಬಿಜೆಪಿಯ ಐಡಿಯಾಲಜಿ ಏನು ಅನ್ನೋದನ್ನ ಕೇರಳದಲ್ಲಿ ಮತ್ತೊಂದು ಸರಿ ಹೇಳಿದ್ರಾ ಪ್ರಧಾನಿ ಮೋದಿ? ಇವತ್ತು ನಿನ್ನೆ ಕ್ಯಾಲಿಕಟ್ನಲ್ಲಿ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ತಮ್ಮ ಭಾಷಣದಲ್ಲಿ ಏನು ಹೇಳಿದ್ದಾರೆ ಅದಕ್ಕೆ ನಾವು ತಪ್ಪು ರೂಪ ಕೊಡೋದು ಬೇಕಾಗಿಲ್ಲ. ನಿಜ ಹೇಳಬೇಕಾದ್ರೆ ಇದು ಭಾರತೀಯ ಜನತಾ ಪಕ್ಷದ ಒಂದು ಸಿದ್ಧಾಂತ. ಏನದು? ಎಲ್ಲರಿಗೂ ಸಮಾನವಾಗಿ ನೋಡಬೇಕು. ವಿಶೇಷವಾಗಿ ಅವರು ಮುಸಲ್ಮಾನರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. मुसलमान के साथ उनकी इज्जत का ख्याल रखें, उनको साथ में लेकर चलें और कोई उनको झुड़काए नहीं, वो भी समाज का एक हिस्सा है. ಇಂಥ ವಿಚಾರಗಳು ಮೋದಿ ಅವರು ನಿನ್ನೆ ಮಾತ್ರ ಅಲ್ಲ ಹೇಳಿರೋದು. ಅಧಿಕಾರ ವಹಿಸಿಕೊಂಡ ನಂತರ ಒಂದು ಮಾತು ಹೇಳಿದ್ರು ಅವರು. ಏನಂತ ಹೇಳಿದ್ರೆ, मैं देखना चाहता हूं कि हिंदुस्तान के मुसलमान बच्चों की एक हाथ में कुरान हो और एक हाथ में कंप्यूटर हो. ಅರ್ಥ ಏನಂತ ಹೇಳಿದ್ರೆ, ವಿ ಹ್ಯಾವ್ ಟು ಸಿ ದಿ ವರ್ಲ್ಡ್ ಇನ್ ದಿ ಲೈಟ್ ಆಫ್ ದಿ ಧರ್ಮ, ವಿ ಹ್ಯಾವ್ ಟು ಸಿ ದಿ ಧರ್ಮ ಇನ್ ದಿ ಲೈಟ್ ಆಫ್ ದಿ ವರ್ಲ್ಡ್ ಅಂತ. ಆಗೇನಾಗುತ್ತೆ, ಮನುಷ್ಯ ಫ್ಯಾನಟಿಕ್ ಆಗಕ್ಕೆ ಸಾಧ್ಯವಿಲ್ಲ. ಹಿ ವಿಲ್ ಬಿ ದಿ ಕಂಪ್ಲೀಟ್ ಹ್ಯೂಮನ್ ಬೀಯಿಂಗು. ಇದು ನನ್ನ ವಿಷನ್ ಅಂತ ಹೇಳ್ಕೊಂಡಿದ್ದಾರೆ. ಅದು ಕರೆಕ್ಟ್. ಮೋದಿ ಅವರ ವಿಷನ್, ಅದು ಮೋದಿ ಅವರ ವಿಷನ್. ಐ ಅಗ್ರಿ. ಬಿಜೆಪಿಯ ವಿಷನಾ? ನಾನ್ ಕೇಳಿದ ಪ್ರಶ್ನೆ ಅದು ಬಿಜೆಪಿಯ ವಿಷನಾ? ನೋಡಿ, ಬಿಜೆಪಿಯ ಅಪ್ರೋಚ್. ಮೋದಿ ಅವರು ಈ ರಾಷ್ಟ್ರದ ಚಕ್ರವರ್ತಿ. ಅವ್ರು ಏನ್ ಹೇಳಿದ್ದಾರೆ, ಅವ್ರ ವಿಚಾರಧಾರೆ ಏನಿದೆ ಅದು ಬಿಜೆಪಿ ವಿಚಾರಧಾರೆ. ನಿನ್ನೆ ಅವರು ಏನು ಮಾತನಾಡಿದ್ದಾರೆ ಅದು ಹೊಸದಾಗಿ ಏನು ಮಾತನಾಡಿಲ್ಲ. 1967ನೇ ಇಸ್ವಿಯಲ್ಲಿ ಇದೇ ಕ್ಯಾಲಿಕಟ್ನಲ್ಲಿ ಜನಸಂಘಿತ್ತು. ಆಗ ದೀನ್ ದಯಾಳ್ ಉಪಾಧ್ಯಾಯ ಅವರು ಅಧ್ಯಕ್ಷರಾಗಿ ಈ ಮಾತು ಹೇಳಿದ್ದಾರೆ, ನಾವೆಲ್ಲರಿಗೂ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ಬೇಕು,
ಮುಸಲ್ಮಾನರು ಈ ಒಂದು ರಾಷ್ಟ್ರದ ಒಂದು ಭಾಗ ಅಲ್ಲ ಹೇಳಿದ್ದಾರೆ ಸರ್, ಆಗ No, ಅವ್ರು ಹೇಳಿದ್ದಾರೆ, ಅದೇ- ಈಗ ಇವ್ರು ಹೇಳ್ತಾ ಇದ್ದಾರೆ. ಆ ಮಧ್ಯದಲ್ಲಿ ಏನೇನಾಗಿದೆ ಅನ್ನೋದನ್ನ ಯಾರು ಹೇಳ್ತಾರೆ ಅಂತ? ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಗಳು ಆಗಿದೆ. ಅದರಲ್ಲಿ ನಾನು ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿ. ಮಾಜಿ ಪೊಲೀಸ್ ನೋಡಿ, ಅಧಿಕಾರಿ ಕೇಳಿ, ಮತ್ತು- ಸಮಾಜ ಸಮಾಜದ ನಾನು ಒಬ್ಬ ಬಹಳ ಹತ್ತಿರದಿಂದ ನಾನು ನೋಡಿದ್ದೀನಿ ಸಮಾಜ. ನನಗೂ 42 ವರ್ಷಗಳ ಅನುಭವ ಇದೆ. Okay. ಯಾರು ತಪ್ಪು ಮಾಡ್ತಾರೆ, ಯಾರಿಂದ ತಪ್ಪಾಗಿದೆ, ಹೇಗೆ ಇಂಥ ಡೆವಲಪ್ಮೆಂಟ್ ಆಗಿದೆ ಅಂತ ಗೊತ್ತಿದೆ ನನಗೂ. ಆದ್ರೆ ಇವತ್ತು ಭಾರತೀಯ ಜನತಾ ಪಕ್ಷ ಕೆಲವು ಒಂದು ಘಟನೆಗಳು ಸಿದ್ಧಾಂತ ಆಗಿದೆ, ಮಾಡಿಕೊಂಡು ಕೆಲವು ಇವತ್ತು ಘಟನೆಗಳು ಆಳ್ತಾ ಆಗಿದೆ, ಇದೆ. ಕೆಲವು ಘಟನೆಗಳು ಆಗಿದೆ ಅನ್ನೋದನ್ನ ತಾವು ಒಪ್ಕೊಳ್ತೀರಾ? ಸಮಾಜದಲ್ಲಿ 2% ಇಲ್ಲೂ ಕೆಟ್ಟವ್ರು ಇರ್ತಾರೆ, 2% ಅಲ್ಲೂ ಕೆಟ್ಟವ್ರು ಇರ್ತಾರೆ. ಇದು ಸ್ವಾಭಾವಿಕ. ಅದು ಯಾರು ಒಂದು ಘಟನೆ ಮಾಡಿದಾಗ ಅದಕ್ಕೆ ರಿಟಾಲಿಯೇಟ್ ಮಾಡುವಂತದ್ದು ಕೆಲಸ ಇವರು ಮಾಡ್ತಾರೆ, ಅವರು ಮಾಡ್ತಾರೆ. ಜೆಡಿಎಸ್ ಅಥವಾ SDPI ಯಾವುದೋ ಒಂದು ಪಕ್ಷ ಮುಸ್ಲಿಮರನ್ನ ತುಚ್ಛವಾಗಿ ನೋಡೋದು ಬೇಡ, ಮುಸ್ಲಿಮರನ್ನ ನಾವು ಸಬಲೀಕರಣಗೊಳಿಸೋಣ, ಎಲ್ಲರನ್ನ ಒಟ್ಟಿಗೆ ಕರೆದುಕೊಂಡು ಹೋಗೋಣ, ಇದು ನಮ್ಮ ಐಡಿಯಾಲಜಿ ಅಂತ ಹೇಳಿರೋದನ್ನ ನಾವು ಈಗ ಚರ್ಚೆ ಮಾಡ್ತಾನೆ ಇರ್ಲಿಲ್ಲ ಅಂತ ಅನ್ಸುತ್ತೆ. ಕಾಂಗ್ರೆಸ್ ಪಕ್ಷನೋ JDS ಪಕ್ಷನೋ, ಬಿಜೆಪಿ ಅದರಲ್ಲೂ ಪ್ರಧಾನಿ ಮೋದಿ ಅವರು ಈ ಮಾತನ್ನ ಹೇಳಿದ್ದು ಯಾಕೆ ಇಷ್ಟರ ಮಟ್ಟಿಗೆ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ? ರಾಧಾ ಅವರೇ, ತುಂಬಾ ಮುಕ್ತವಾದ ಮನಸ್ಸಿನಿಂದ ಯಾವುದೇ ಪೂರ್ವಾಗ್ರಹಗಳಿಲ್ಲದೆ ಈ ಒಂದು ವಿಷಯವನ್ನ ಮೋದಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದನ್ನು ನೋಡೋಣ. ಬಿಟ್ವೀನ್ ದಿ ಲೈನ್ಸ್ ಅಲ್ಲ, ಇನ್ಯುಟೆಡ್ ಕಾಮ, ಆ ಇನ್ಯುಟೆಡ್ ಕಾಮದಲ್ಲಿ ಮಾತ್ರ ನೋಡೋಣ. ಮೋದಿಯವರನ್ನ ಮುಸ್ಲಿಮರನ್ನ ತುಚ್ಛವಾಗಿ ಕಾಣಬಾರ್ದು, ಮುಸ್ಲಿಮರನ್ನ ಮತ ಬ್ಯಾಂಕ್ ಮಾಡ್ಕೋಬಾರ್ದು, ಈ ಮಾತುಗಳನ್ನ ಮೋದಿಯವರು ಹೇಳಿದ್ದಾರೆ. ನಾನು ಇಲ್ಲಿ BJP RSS ಬರಲ್ಲ, ಮೋದಿಯ ಮಾತುಗಳು ಮಾತ್ರ ಬರುತ್ತೆ. ಮೋದಿಯ ಮಾತುಗಳ ಹಿನ್ನೆಲೆ ಒಳಗೆ ನೋಡಿದಾಗ 69 ವರ್ಷಗಳ ಭಾರತದ ಅಧಿಕಾರ, ಸ್ವಾತಂತ್ರ್ಯ ನಂತರದ 69 ವರ್ಷಗಳಲ್ಲಿ, ಈ 69 ವರ್ಷಗಳಲ್ಲಿ ಯಾರು ಅಧಿಕಾರ ಸೂತ್ರ ಹಿಡಿದಿದ್ದವರು ಭಾರತದಲ್ಲಿ? 54 ವರ್ಷ ಕಾಂಗ್ರೆಸ್ ಭಾರತದ ಅಧಿಕಾರ ಸೂತ್ರ ಹಿಡಿದಿತ್ತು. 54 ವರ್ಷ ಅಂತಂದ್ರೆ 1947ರಿಂದ 77, 80ರಿಂದ 89, ಮತ್ತೆ 2004ರಿಂದ 2014, ಈ 54 ವರ್ಷಗಳ ಕಾಲ ಕಾಂಗ್ರೆಸ್ ಅಧಿಕಾರ ಸೂತ್ರ ಹಿಡಿದಿತ್ತಲ್ಲ. ಈ ಅವಧಿ ಒಳಗೆ ಮುಸ್ಲಿಮರ ಪ್ರೋಗ್ರೆಸ್ ಆಗಿದೆಯಾ? ಸೋಷಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಪ್ರೋಗ್ರೆಸ್ ಆಗಿದೆಯಾ? ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನರೇಂದ್ರ ಮೋದಿ ಅವರು ಮುಸ್ಲಿಮರನ್ನ ಮತ ಬ್ಯಾಂಕ್ ಮಾಡ್ಕೋಬಾರದು ಅನ್ನುವ ಮಾತನ್ನ ಹೇಳಿದ್ದಾರೆ. ಆ ಹಿನ್ನೆಲೆ ಒಳಗೆ 54 ವರ್ಷಗಳ ಅಧಿಕಾರದ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷ ಮುಸ್ಲಿಮರನ್ನ ಮತ ಬ್ಯಾಂಕ್ ಮಾಡಿಕೊಂಡಿರೋದು ಸುಳ್ಳಲ್ಲ, ಸತ್ಯ. ಮುಸ್ಲಿಮರ ಸೋಷಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಅಭಿವೃದ್ಧಿ ಅಥವಾ ಪ್ರಗತಿ ಸಾಧ್ಯವೇ ಆಗಿಲ್ಲ. ಅದಕ್ಕೆ ಕರೆಕ್ಟ್ ಆದ ಪ್ರೂಫ್ ಏನು ಅಂತಂದ್ರೆ 2006 ರಾಜೇಂದ್ರ ಕುಮಾರ್ ಸಾಚಾರ್ ಕಮಿಟಿ ವರದಿ. ಸರಿ ಸರ್, ಇರಬಹುದು, ಅದು ಗೊತ್ತಿರುವಂತ ವಿಚಾರ. ಪರಾಯ ಅನ್ನೋ ಪದ, ಯಾರು ಇಲ್ಲಿ ಪರಾಯ ಇಲ್ಲ, ಬೇರೆಯವರು ಯಾರು ಇಲ್ಲ ಅನ್ನೋದನ್ನ ಕಾಂಗ್ರೆಸ್ಗೆ ಯಾಕೆ ಹೇಳ್ತಾರೆ? ಯಾಕಂದ್ರೆ ಕಾಂಗ್ರೆಸ್ ಯಾವಾಗ್ಲೂ ಮುಸ್ಲಿಮರ ಓಟ್ ನನ್ನ ಇತಿಹಾಸದ ಹಿನ್ನೆಲೆ ಒಳಗೆ ನೋಡದೆ ಹೋದ್ರೆ ವಾಸ್ತವವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ಇರಬಹುದು, ಇವತ್ತು ನರೇಂದ್ರ ಮೋದಿ ಅವರು ಯಾವುದೋ ಪೂರ್ವಾಗ್ರಹದಿಂದ ಹೇಳಿರಬಹುದು, ಏನದು ಪೂರ್ವ ಅಲ್ಲ ಹೇಳಿರಬಹುದು ಅನ್ನೋ ಅಭಿಪ್ರಾಯ ಇದೆ. ಐ ವಿಲ್ ಕನ್ಕ್ಲೂಡ್. 2006 ರಾಜೇಂದ್ರ ಕುಮಾರ್ ಸಾಚಾರ್ ಕಮಿಟಿಯ ರಿಪೋರ್ಟ್ ಅಲ್ಲಿ ಐ ವಿಲ್ ಕನ್ಕ್ಲೂಡ್. 2006 ರಾಜೇಂದ್ರ ಕುಮಾರ್ ಸಾಚಾರ್ ಕಮಿಟಿಯ ವರದಿ ಒಳಗೆ ಮುಸ್ಲಿಮರ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸ್ಥಿತಿಗತಿ ಇಟ್ ಈಸ್ ಲೆಸ್ಸರ್ ದ್ಯಾನ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ. ಅಂದ್ರೆ ಅವರು ಆರ್ಥಿಕವಾಗಿ ದುರ್ಬಲರು, ಸಾಮಾಜಿಕವಾಗಿ ದುರ್ಬಲರು, ಶೈಕ್ಷಣಿಕವಾಗಿ ದುರ್ಬಲರು. ಅವರನ್ನು ಭಾರತದ ಮೈನ್ ಸ್ಟ್ರೀಮ್ ಮುಖ್ಯವಾಹಿನಿಯಲ್ಲಿ ಯಾರೂ ಕರ್ಕೊಂಡು ಬಂದಿಲ್ಲ. ಮೋದಿ ಅವರ RSS ಸಂಘಟನೆ, ಭಾರತೀಯ ಜನತಾ ಪಕ್ಷ ಏನೇ ತಪ್ಪುಗಳನ್ನು ಮಾಡಬಹುದು, ಮುಸ್ಲಿಮರನ್ನು ದ್ವೇಷಿಸಬಹುದು. ನಾನು ಹೇಳಿದ್ದಲ್ಲ, ಯುನೈಟೆಡ್ ಕಾಮ ಅಂದ್ರೆ ಮೋದಿ ಹೇಳಿರುವ ಮಾತಿನ ಹಿನ್ನೆಲೆ ಒಳಗೆ ಮಾತ್ರ ನೋಡಿದಾಗ ಮುಸ್ಲಿಮರಿಗೆ ಅನ್ಯಾಯ ಆಗಿದೆ, ಮುಸ್ಲಿಮರಿಗೆ ನ್ಯಾಯ ದೊರಕಿಸಬೇಕು. ಇವತ್ತು ಮೋದಿ ತನ್ನ ಮಾತುಗಳನ್ನ ಪ್ರಾಮಾಣಿಕವಾಗಿ ಅನುಷ್ಠಾನಗೊಳಿಸಬೇಕು. ಮತ್ತೆ ಒಂದು ಕಡೆ ಕಾಂಗ್ರೆಸ್ ತಪ್ಪು ಮಾಡಿದೆ, ಮತ್ತೊಂದು ಕಡೆ ಬಿಜೆಪಿನೂ ಮತ ಬ್ಯಾಂಕ್ ರಾಜಕಾರಣ ಬಿಜೆಪಿ ಇನ್ನೊಂದು ರೀತಿ ಮಾಡಿದೆ. ಹಿಂದೂಗಳನ್ನ ಓಲೈಸೋದ್ರ ಮೂಲಕ ಮತ ಬ್ಯಾಂಕ್ ರಾಜಕಾರಣವನ್ನ ಮಾಡಿದ್ದೆ. ಇವರು ಹಿಂದೂ ಓಲೈಕೆಯ ಮತ ಬ್ಯಾಂಕ್ ರಾಜಕಾರಣ, ಇವರು ಅಲ್ಪಸಂಖ್ಯಾತರ ಓಲೈಕೆಯ ಮತ ಬ್ಯಾಂಕ್ ರಾಜಕಾರಣ ಮಾಡಿ ಈ ದೇಶದ ಬಡವರನ್ನ ಸಂಪೂರ್ಣವಾಗಿ ಮೂಲೆಗುಂಪು ಮಾಡಿದ್ದಾರೆ. ಆದ್ರಿಂದ ಮೋದಿ
ಕಲ್ಲಿಕೋಟೆಯಲ್ಲಿ ಹೇಳಿರುವ ಮಾತುಗಳಿಗೆ ಸಂಪೂರ್ಣವಾಗಿ ಬದ್ಧರಾಗಿದ್ದರೆ ಮಾತ್ರ ದೇಶದಲ್ಲಿ ಪ್ರಗತಿ ಸಾಧ್ಯ, ಮುಸ್ಲಿಮರ ಅಭಿವೃದ್ಧಿ ಸಾಧ್ಯ, ಇಲ್ಲದೆ ಇಲ್ಲವೇ ಇಲ್ಲ. ಓಕೆ, ಅಬ್ದುಲ್ ಅಜೀಮ್ ಅವರೇ, ಕಾಂಗ್ರೆಸ್ ಮುಸ್ಲಿಮರನ್ನ ತನ್ನ ಮತ ಬ್ಯಾಂಕ್ ಆಗಿ ಪರಿಗಣಿಸಿದೆ ಅನ್ನೋದು ಅದು ಮುಚ್ಚುಮರೆ ಏನಿಲ್ಲ, ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಅದು ಓಲೈಕೆ ಮುಸ್ಲಿಮರ ಓಲೈಕೆ ಮಾಡ್ಕೊಂಡೇ ಬಂದಿದೆ ಅಂತ. ಬಟ್ ಬಿಟ್ವೀನ್ ದಿ ಲೈನ್ಸ್ ತುಂಬಾ ಪಾರದರ್ಶಕವಾಗಿ ಅಂತ ಮಾದೇವ್ ಪ್ರಕಾಶ್ ಸರ್ ಹೇಳಿದಾಗ ನಾನು ಅನ್ಕೊಂಡಿದ್ದೇನೆಂದ್ರೆ, ಕೇರಳದಲ್ಲಿ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರ ಬೆಂಬಲ ಇಲ್ಲದೇನೆ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಅಲ್ಲಿ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರನ್ನ ಓಲೈಕೆ ಮಾಡಲೇಬೇಕು. ಕಾಂಗ್ರೆಸ್ ಮುಸ್ಲಿಮರ ಓಲೈಕೆ ಮಾಡ್ಕೊಂಡು ಬಂದಿದೆ ಅನ್ನೋದರ ಜೊತೆಗೆ ಇಲ್ಲಿ ಯಾರು ಪರಾಯ ಇಲ್ಲ ಅಂತ ಹೇಳ್ತಾ ಇರೋದು ಯಾರಿಗೆ? ತನ್ನ ಪಕ್ಷದವ್ರಿಗೆನಾ ಅಥವಾ ತನ್ನ ಅಂಗ ಸಂಸ್ಥೆಗಳಿಗೆ? ಯಾರಿಗೆ ಹೇಳ್ತಿದ್ದಾರೆ ಪರಾಯ ಅನ್ನೋ ಪದ? ಯಾರಿಗೆ ಹೇಳ್ತಿದಾರ ಅವರು? ಅದನ್ನ ಹೆಂಗೆ ನಾವು ರೀಡ್ ಮಾಡೋದು? ಏನ್ ಹೇಳ್ತೀರಾ ಮಜೀದ್ ಅವರೇ? ಲೆಟ್ ಹಿಮ್ ಸ್ಪೀಕ್, ಐ ವಿಲ್ ಕಮ್ ಬ್ಯಾಕ್. ಬಹಳ ಮುಖ್ಯವಾಗಿ ನರೇಂದ್ರ ಮೋದಿಯವರು ಈ ಮಾತುಗಳು ಮನ್ ಕಿ ಬಾತ ಅಥವಾ ದಿಲ್ ಕಿ ಬಾತ ಅಂತ ನೋಡ್ಬೇಕಾಗುತ್ತೆ. ಅಲ್ಲ, ನೀವು ಹಂಗನ್ಬಾರ್ದು. ಮನ್ ಕಿ ಬಾತ ಅಥವಾ ಬಿಜೆಪಿ ಕಾ ಬಾತ ಅಂತ ಹೇಳ್ಬೇಕು ನೀವು. ಯಾಕೆ ಅಂತ ಹೇಳಿದ್ರೆ ಮಾತುಗಳು, ಪ್ರಧಾನಮಂತ್ರಿ ಸ್ಥಾನದಿಂದ ಹೇಳಿದಂತಹ ಮಾತುಗಳು ಅದು ಬದ್ಧತೆಯಿಂದ ಇರಬೇಕಾಗ್ತದೆ, ಅದನ್ನ ನಡ್ಸ್ಕೊಳ್ಬೇಕಾಗ್ತದೆ. ಆದ್ರೆ ಬಿಜೆಪಿಯ ನರೇಂದ್ರ ಮೋದಿಯ ಹಿನ್ನೆಲೆಯನ್ನ ನೋಡಿದ್ರೆ ಮುಸಲ್ಮಾನರ ಅವರ ರಾಜಕೀಯ ಪೂರ್ತಿ, ಅವರ ರಾಜಕೀಯ ಇತಿಹಾಸವೇ ಮುಸ್ಲಿಂ ವಿರೋಧಿ ನಿಲುವುಗಳಿಂದಲೇ ಕೂಡಿದೆ ಹೊರತು ಮುಸ್ಲಿಂ ಪರವಾದಂತಿಲ್ಲ. ಅದಕ್ಕೆ ಸಾಕಷ್ಟು ಉದಾಹರಣೆ ಇರಬಹುದೇನೋ. ಬಟ್ ಈಗ ಹೇಳಿದ ಪಾಯಿಂಟ್ ಹೇಳ್ತೀನಿ. ಪ್ರಧಾನಿಯಾಗಿ ಅವರು ವಿಶಾಲ ಮನೋಭಾವದಲ್ಲಿ ಮಾತಾಡ್ತಿದ್ದಾರೆ ಅಂದ್ರೆ ಅದನ್ನ ನೀವು ಯಾಕೆ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ? ಹೌದು, ಅದನ್ನ ಕೃತಿಯಲ್ಲಿ ಮಾಡಿ ತೋರಿಸಬೇಕಾಗ್ತದೆ. ಅದನ್ನ ಮಾತಿನಲ್ಲ, ಅದನ್ನ ಕೃತಿಯಲ್ಲಿ ಮಾಡಿ ತೋರಿಸಬೇಕಾಗ್ತದೆ. ನೋಡಿ, ಏನು ಇವರು ಬೇರೆ ಪಕ್ಷಗಳಿಗೆ ಮತ ಬ್ಯಾಂಕ್ ರಾಜಕಾರಣ ಅಂತ ಇದ್ದಾರೆ, ಇವರ ದೃಷ್ಟಿ ಇರುವಂತದ್ದು ಮುಂದಿನ UP ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಅವರು ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ UPಯಲ್ಲಿ 19.26 ಟೋಟಲ್ ಪಾಪ್ಯುಲೇಷನ್, 19.26 ಮುಸ್ಲಿಂ ಪಾಪ್ಯುಲೇಷನ್ ಇರುವಂತದ್ದು. ಅದೇ ರೀತಿ ನೀವು ಹೇಳಿದಾಗೆ ಕೇರಳದಲ್ಲಿ 26.56% ಪಾಪ್ಯುಲೇಷನ್ ಇರುವಂತದ್ದು ಮತ್ತು ಕ್ರಿಶ್ಚಿಯನ್ ಪಾಪ್ಯುಲೇಷನ್. ಇದನ್ನೆಲ್ಲವನ್ನ ದೃಷ್ಟಿಯನ್ನಿಟ್ಟುಕೊಂಡು ನೀವು ಹೇಳಿದಾಗ ಮುಸ್ಲಿಮರನ್ನ, ಅಲ್ಪಸಂಖ್ಯಾತರನ್ನ ನಾವು ದೂರ ಇಟ್ಟು ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಒಂದು ಕಾರಣಕ್ಕೆ ಈ ಮಾತುಗಳನ್ನು, ಇವುದು ಕೂಡ ಒಂದು ಮತ ಬ್ಯಾಂಕ್ ರಾಜಕಾರಣ ಅಥವಾ ಓಲೈಕೆ ರಾಜಕಾರಣ ಹತ್ರ ಇವರು ಕೂಡ ಹೋಗ್ತಾ ಇದ್ದಾರೆ ಅನ್ನೋದು ಇದು ಸ್ಪಷ್ಟವಾಗಿ ಆಗ್ತದೆ. ಆದ್ರೆ ಅದು ಬಹಳ ಮುಖ್ಯವಾಗಿ ಇದನ್ನ ಅವರು ಕೃತಿಯಲ್ಲಿ ಹೇಳಬೇಕಾಗ್ತದೆ. ಈಗ ಅಜೀಮ್ ಅವರು ಹೇಳಿದ್ರು, ನೀವು ಸಣ್ಣ ಪುಟ್ಟ ಘಟನೆಗಳು ನಡೆದಿದೆ ಅಂತೇಳಿ. ಇಡೀ ಇತಿಹಾಸ ಕ್ಷಮಿಸಲಾರದಂತಹ ಘಟನೆಗಳು ನಡೆದಿದೆ ಮುಸಲ್ಮಾನರ ಮೇಲೆ. ಬಾಬ್ರಿ ಮಸ್ಜಿದ್ ಧ್ವಂಸ, ಇವರ ಮೇಲೆ ಇರುವಂತಹ ಕಪ್ಪು ಚುಕ್ಕಿ. ಗುಜರಾತ್ನಲ್ಲಿ 3,000 ಮುಸಲ್ಮಾನರ ಕಗ್ಗೊಲೆ. ಇವರು ಮುಖ್ಯಮಂತ್ರಿ ಆಗಿದ್ದಾಗ ಮುಖ್ಯಮಂತ್ರಿಯ ಒಂದು ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಆ ನಾಡಿನ ಎಲ್ಲಾ ಪ್ರಜೆಗಳನ್ನು ಸಂರಕ್ಷಣೆ ಮಾಡಬೇಕಾದಂತು. ಅಂತಹ ನರೇಂದ್ರ ಮೋದಿಯ ಅವರ ಉಸ್ತುವಾರಿಯಲ್ಲಿ ಅಂದ್ರೆ ಅವರಿದ್ದು ಕೂಡ ಆ ಘಟನೆ ನಡೆದಿದೆ. ಇದನ್ನ ಒಂದು ನಿಮಿಷ ಹೇಳ್ತೇನೆ, ಒಂದನೇ ಹೇಳ್ತೇನೆ. ಇದನ್ನ ಯಾಕೆ ಒಂದೇ ಒಂದು ನಿಮಿಷ ಇದನ್ನ ಕಂಪ್ಲೀಟ್ ಮಾಡ್ಬಿಟ್ಟು. ಗುಜರಾತ್ನಲ್ಲಿ 3,000 ಮುಸ್ಲಿಮರ ಕಗ್ಗೊಲೆ ಆಯ್ತು ಅನ್ನೋದು ಕರೆಕ್ಟ್ ಅಲ್ಲ. 2,000 ಸತ್ತಿದ್ದಾರೆ. ಅದರಲ್ಲಿ ಹಿಂದೂಗಳು ಸುಮಾರು 600-700 ಜನ ಸತ್ತಿದ್ದಾರೆ. ಮುಸ್ಲಿಮರು 1,000-1,300 ಜನ ಸತ್ತಿರಬಹುದು. ಹಿಂದೂ ಮುಸ್ಲಿಂ ಅಂತ ಅವರನ್ನ ವಿಂಗಡಿಸಿ ಮಾತಾಡ್ಬೇಕು. ಮನುಷ್ಯರು ಪ್ರತಿಯೊಂದು ಜೀವಕ್ಕೂ ಬೆಲೆ ಇದೆ. ಒಬ್ಬ ಮುಖ್ಯಮಂತ್ರಿ ಆಗಿದ್ದುಕೊಂಡು ಆ ಬಹಿರಂಗವಾದಂತಹ ಅಷ್ಟು ದೊಡ್ಡ ಅನಾಹುತಗಳನ್ನ, ದೌರ್ಜನ್ಯವನ್ನ ತಡೆಯಲಾರದೇ ಇರುವಂತದ್ದು. ಅದಲ್ಲದೆ ಅವರು 2014ರ ಆಜ್ ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆಗೆ ಅವರು ಉತ್ತರವಾಗಿ ಹೇಳಿದ್ದಾರೆ. ಪಾಕಿಸ್ತಾನದ ಬಗ್ಗೆ ಕೋಟ್ ಮಾಡ್ತಾ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನಾನು ಪಾಕಿಸ್ತಾನದ ಬಗ್ಗೆ, ನೀವು ಪ್ರಧಾನಮಂತ್ರಿ ಆಗಿದ್ರೆ ಪಾಕಿಸ್ತಾನದ ಬಗ್ಗೆ ಏನ್ ಮಾಡ್ತಾ ಇದ್ರಿ ಅಂತ ಕೇಳಿದ್ರೆ, ನಾನು ಗುಜರಾತ್ ನಲ್ಲಿ ಏನ್ ಮಾಡಿದ್ನೋ ಅದನ್ನು ಮಾಡ್ತಾ ಇದ್ದೆ ಅಂತ, ಅಂದ್ರೆ ರಿಟಾಲಿಯೇಷನ್ ಮಾಡ್ತಾ ಇದ್ದೆ ಅನ್ನುವಂತ ಪದವನ್ನ 2014 ಆಜ್ ಕಿ ಅದಾಲತ್ನ ಕಾರ್ಯಕ್ರಮದಲ್ಲಿದ್ರೆ. ಅಂದ್ರೆ ಇವರ ಇತಿಹಾಸ ಪೂರ್ತಿ ಮುಸ್ಲಿಂ ವಿರೋಧ ರಾಜಕಾರಣ ಬಂದು ಇವತ್ತು ಅವರು ಮಾತು ಹೇಳ್ತಾ ಇದ್ರು. ಅದನ್ನ ಕೃತಿಯಲ್ಲಿ ಕಂಡು ಬಂದ್ರೆ ಖಂಡಿತವಾಗ್ಲೂ ನಾವು ಅದನ್ನ ಸ್ವಾಗತ ಮಾಡ್ತೇವೆ. ಈಗಾಗಲೇ ಮಾದೇವ್ ಪ್ರಕಾಶ್ ಹೇಳಿದಾಗ ರಾಜೇಂದ್ರ ಸಚ್ಚಾರ್ ಕಮಿಟಿ ವರದಿಯ ಪ್ರಕಾರ
ದಲಿತರಿಗಿಂತ ಕಟ್ಟಕಡೆಯಾಗಿ ವಾಸಿಸ್ತಾರೆ ಅನ್ನುವಂಥದ್ದು ವರದಿ ಬಂತು. ಆ ನಂತರ ಅಮಿತಾಬ್ ಕುಂಡು ವರದಿಯಲ್ಲಿ ಅದರ ಇಂಪ್ಲಿಮೆಂಟೇಷನ್ ಆಗಿದೆಯಾ ಅಂತಂದ್ರೆ ಅದು ಕೂಡ ಆಗ್ಲಿಲ್ಲ. ಈಗ ನರೇಂದ್ರ ಮೋದಿ ಅವರು ಏನು ಕಾಂಗ್ರೆಸ್ ಗವರ್ಮೆಂಟ್ ಇತ್ತು ಮಾಡ್ಲಿಲ್ಲ, ಈಗ ನೀವಿದ್ರಿ ಮಾಡಿ ಅಂತ ನಾವು ಹೇಳ್ತಾ ಇರೋದು ಅಷ್ಟೇ. ಓಕೆ ಸರಿ. ಹಾಗಾದ್ರೆ ಇಲ್ಲಿ ಎರಡು ಸಂದೇಶ, ಒಂದು ಹೊರಗಿನವರಿಗೆ ಸಂದೇಶ ಪ್ರತಿಪಕ್ಷಗಳಿಗೆ, ನೀವು ಇಷ್ಟು ದಿನ ಮುಸ್ಲಿಂ ಓಲೈಕೆ ಮಾಡಿದ್ರೆ ಆದ್ರೆ ಅವರ ಅಭಿವೃದ್ಧಿ ಆಗಿಲ್ಲ ಅಂತ. ಇನ್ನೊಂದು ಕಡೆ ಪಕ್ಷದ ಒಳಗಿರೋರಿಗೆ ಸಂದೇಶ ಅದೇನಂದ್ರೆ ನಾವು ಎಲ್ಲರನ್ನ ಜೊತೆಗೂಡಿಸಿಕೊಂಡು ವಿಕಾಸದತ್ತ ಹೋಗೋಣ, ಇಲ್ಲಿ ಯಾರು ಅನ್ಟಚಬಲ್ ಇಲ್ಲ, ಹೀಗಾಗಿ ನಮ್ಮ ಪಕ್ಷದ ಬಗ್ಗೆ ಇಮೇಜ್ ಬಗ್ಗೆ ಏನೋ ತಪ್ಪು ಕಲ್ಪನೆಗಳಿವೆ ಅದನ್ನ ಹೋಗಲಾಡಿಸೋಣ ಅಂತ. ಈ ನಿಟ್ಟಿನಲ್ಲಿ ನಿಜಕ್ಕೂ ಈ ಮಾತುಗಳನ್ನ ನಂಬ್ತಾರಾ ಜನ? ಎಸ್ ಭೂಪತಿ ಸರ್, ಮೋದಿ ಅವರ ಈ ಹೇಳಿಕೆ ಮುಸ್ಲಿಮರನ್ನ ದ್ವೇಷಿಸಬೇಡಿ, ಅವ್ರನ್ನ ವೋಟ್ ಬ್ಯಾಂಕ್ ಮಾಡಬೇಡಿ, ಅವ್ರ ಸಬಲೀಕರಣ ಮಾಡಿ, ಈ ಮಾತುಗಳು ಯಾರಿಗೆ ಅಂತ ತಮ್ಮ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಆ ಗಿಲ್ಟ್ ಕಾಡ್ತಾ ಇದೆ. ಆ ಗಿಲ್ಟ್ ಯಾಕೆ ಕಾಡ್ತಾ ಇದೆ ಅಂತ ಹೇಳಿದ್ರೆ ಅವರ ಸಿದ್ಧಾಂತನೇ ಅದು. ಹಿಂದುತ್ವದ ರಾಜಕಾರಣ ಅಂದರೆ ಮುಸ್ಲಿಮರ ವಿರುದ್ಧದ ರಾಜಕಾರಣ, ಅಲ್ಪಸಂಖ್ಯಾತರ ವಿರುದ್ಧದ ರಾಜಕಾರಣ ಅನ್ನೋದೇ ಅವರ ಸಿದ್ಧಾಂತ. ಆನಂತರ ಮಹದೇವ್ ಪ್ರಕಾಶ್ ಅವರು ಹೇಳಿದ ಮಾತನ್ನು ನಾನು 100% ಎಂಡೋರ್ಸ್ ಮಾಡ್ತೀನಿ. ಈ ವಿಚಾರಗಳನ್ನು ನಾವು ವಸ್ತುಸ್ಥಿತಿಯ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಬೇಕೇ ವಿನಃ ಎಮೋಷ್ನಲ್ ಆಗಿ ಡಿಸ್ಕಸ್ ಮಾಡೋ ವಿಚಾರ ಅಲ್ವೇ ಅಲ್ಲ ಇದು ಒಂದು. ಆಮೇಲೆ ಅಬ್ದುಲ್ ವಾಜೀದ್ ಅವರು ಒಂದು ಮಾತನ್ನು ಹೇಳಿದ್ರು. ಆಮೇಲೆ ಮಹದೇವ್ ಪ್ರಕಾಶ್ ಅವರು ಕಾಂಗ್ರೆಸ್ ಓಲೈಕೆ ರಾಜಕಾರಣ ಮೊದಲಿಂದ ಮುಸ್ಲಿಮರನ್ನ ಮಾಡ್ಕೊಂಡು ಬರ್ತಾ ಇತ್ತು ಅಂತ. ನಾವು ಇದನ್ನು ಯಾವ ಹಿನ್ನೆಲೆಯಲ್ಲಿ ನೋಡಬೇಕು ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಬಂದಾಗ ಈ ದೇಶಕ್ಕೆ ಭಾರತಕ್ಕೆ ಮಾತ್ರ ಸ್ವಾತಂತ್ರ್ಯ ಬರಲಿಲ್ಲ, 2 ದೇಶಗಳಿಗೆ ಸ್ವಾತಂತ್ರ್ಯ ಬಂತು. ಒಂದು ಪಾಕಿಸ್ತಾನ ಆಯಿತು, ಇನ್ನೊಂದು ಭಾರತ ಆಯಿತು. ಆಮೇಲೆ ಹಿಂದೂ ಮುಸ್ಲಿಮರ ಒಂದು ಜಗಳ, ಆಮೇಲೆ ಹೊಡೆದಾಟ, ಹಿಂಸೆ ಎಲ್ಲಿವರೆಗೂ ಹೋಗಿತ್ತು ಅಂತ ಹೇಳಿದ್ರೆ ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲಾರದ ಸ್ಥಿತಿವರೆಗೂ ಹೋಗಿತ್ತು. ಅಂಥ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮತ್ತು ಮಹಾನ್ ನಾಯಕರೆಲ್ಲರೂ ಸೇರಿ ಈ ದೇಶದ ಅಲ್ಪಸಂಖ್ಯಾತರ ರಕ್ಷಣೆಯನ್ನು ಸರ್ಕಾರ ಹೊರೋದಕ್ಕೆ ಬದ್ಧರಾಗಿ ನಿಂತ್ಕೊಂಡ್ರು. ಆಗಿನಿಂದ ಅಲ್ಪಸಂಖ್ಯಾತರ ಪರವಾದ ಆಲೋಚನೆಗಳು ಪಕ್ಷದಲ್ಲಿ ಬೆಳ್ಕೊಂಡು ಬಂತೇ ವಿನಃ ಅದಾದಮೇಲೆ ಅವರ ಅಭಿವೃದ್ಧಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಎಷ್ಟು ಆಗಬೇಕಾಗಿತ್ತೋ ಅಷ್ಟು ಆಗಿಲ್ಲ ಅನ್ನೋದನ್ನು ನಾನು ಒಪ್ತೇನೆ. ಅದ್ರ ಬಗ್ಗೆ 2 ಮಾತಿಲ್ಲ. ಅದಕ್ಕೆ ಕಾರಣ ಇದೆ. ಅದಕ್ಕೆ ಕಾರಣ ಏನು ಅಂತಂದರೆ, ಈಗ ಉದಾಹರಣೆಗೆ ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಗೆ ಸ್ಪೆಷಲ್ ಕಾಂಪೋನೆಂಟ್ ಪ್ರೋಗ್ರಾಮ್ ಅಂತ ನಾವು ಮಾಡ್ತೇವೆ. ಈಗ ಉದಾಹರಣೆ ಕರ್ನಾಟಕದ ಒಂದು ಎಕ್ಸಾಂಪಲ್ ಹೇಳೋದಾದರೆ, ಕರ್ನಾಟಕದ ಜನಸಂಖ್ಯೆಯಲ್ಲಿ 24% ಇರುವಂಥ SC/ST ಅವರಿಗೆ 19,000 ಕೋಟಿ ಬಜೆಟ್ನಲ್ಲಿ ಈಕ್ವಲೆಂಟ್ ಅಮೌಂಟ್ನ ನಾವು ಅಲೋಕೇಟ್ ಮಾಡಬೇಕು. ಅದೇ ಥರ ಶೆಡ್ಯೂಲ್ ಟ್ರೈಬ್ ಸಬ್ ಪ್ಲಾನ್ ಅಂತ ಇದೆ. ಆ ಶೆಡ್ಯೂಲ್ ಟ್ರೈಬು ಕೂಡ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ನಲ್ಲಿ ಅನುದಾನವನ್ನು ಕೊಡತಕ್ಕಂಥ ಕಾರ್ಯಕ್ರಮ ಇದೆ. ಆದರೆ ಈ ದೇಶದಲ್ಲಿ ಇವತ್ತಿನವರೆಗೂ ಅಲ್ಪಸಂಖ್ಯಾತರಿಗೆ, ಪರ್ಟಿಕ್ಯುಲರ್ಲಿ ಮುಸ್ಲಿಮ್ಸ್ಗೆ ಯಾವುದೇ ಅಲ್ಲ, ರಿಸರ್ವೇಷನ್ ಅಲ್ಲ, ರಿಸರ್ವೇಷನ್ ಇಸ್ ಸಮಥಿಂಗ್ ಡಿಫರೆಂಟ್. ಇದು ಟ್ರೈಬಲ್, ಈಗ ಏನು ಸಬ್ ಪ್ಲಾನ್ ಅಂತ ಕರಿತೀವಿ, ಅಂದರೆ ಜನಸಂಖ್ಯೆಗೆ ಅನುಗುಣವಾಗಿ ಸರ್ಕಾರದ ಅನುದಾನವನ್ನು ಅವರಿಗೆ ಆರ್ಥಿಕ ಅಭಿವೃದ್ಧಿಗೆ ನಿಗದಿ ಮಾಡುವಂಥದ್ದು. ಮೇಡಮ್, ಇದರಲ್ಲಿ ಒಂದು ಕೇಳಿರಾದವ್ರೆ ನೀವು, ರಿಸರ್ವೇಷನ್ ಬೇರೆ, ಅಫರ್ಮೇಟಿವ್ ಆಕ್ಷನ್ ಬೇರೆ. ಇಲ್ಲಿ ಏನಾಗುತ್ತೆ, ಅಫರ್ಮೇಟಿವ್ ಆಕ್ಷನ್ ಇನ್ಕ್ಲೂಡ್ಸ್ ರಿಸರ್ವೇಷನ್. ಈ ರಿಸರ್ವೇಷನ್ ಅನ್ನ ನಾವು ಧರ್ಮದ ಆಧಾರದಲ್ಲಿ ರಿಸರ್ವೇಷನ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸಂವಿಧಾನದಲ್ಲಿ ಹೇಳಿದ್ದಾರೆ. ಬಟ್ ಹಂಗೆ ನಡೀತಿಲ್ವಲ್ಲ. ಅಲ್ಲ, ಒಂದು ಸೆಕೆಂಡ್, ಬಂದೆ ನಾನು. ಆದರೆ ಕರ್ನಾಟಕದ ಮೀಸಲಾತಿ ವ್ಯವಸ್ಥೆ ಇದೆಯಲ್ಲ, ಇದು ಇಡೀ ದೇಶಕ್ಕೆ ಮಾದರಿ ಆಗಬೇಕು. ಕರ್ನಾಟಕದಲ್ಲಿ ಮುಸ್ಲಿಮರು ಈಗ ಒಂದು ಧರ್ಮ ಅಂತ ಇಟ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಾನು ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದ್ರೆ, ಈ ರಂಗನಾಥ ಮಿಶ್ರಾ, ಜಸ್ಟಿಸ್ ರಂಗನಾಥ ಮಿಶ್ರಾ ಅವರು ಒಂದು ಕಮಿಷನ್ನ ಅಪಾಯಿಂಟ್ ಮಾಡಿದ್ರು UPA ಗೌರ್ಮೆಂಟಲ್ಲಿ. ಆ ಕಮಿಷನ್ ಒಂದು ರಿಪೋರ್ಟ್ ಕೊಡುತ್ತೆ. ಏನಂತ ರಿಪೋರ್ಟ್ ಕೊಡುತ್ತೆ ಅಂತ ಹೇಳಿದ್ರೆ, ಈಗ ಬೌದ್ಧರಲ್ಲಿರುವ ದಲಿತರಿಗೆ, ಸಿಖ್ಖರಲ್ಲಿರುವ ದಲಿತರಿಗೆ ನೀವು ಹಿಂದೂಗಳಲ್ಲಿರುವ ದಲಿತರ ಥರ SC/ST ರಿಸರ್ವೇಷನ್, SC ರಿಸರ್ವೇಷನ್ ಏನು ಕೊಡ್ತಾ ಇದ್ದೀರಿ, ಅದನ್ನು ಮುಸ್ಲಿಮರಲ್ಲಿರುವ ದಲಿತರಿಗೂ ಕೂಡ ಎಕ್ಸ್ಟೆಂಡ್ ಮಾಡಬೇಕು ಅಂತಕ್ಕಂಥ ರೆಕಮೆಂಡೇಶನ್ ಮಾಡ್ತಾರೆ ಅವರು. ಆದರೆ UPA ಸರ್ಕಾರದಲ್ಲಿ ಸಿಂಗಲ್ ಪಾರ್ಟಿ ಮೆಜಾರಿಟಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ಆವಾಗ ಬೂಟಾ ಸಿಂಗ್ ಅವರು ಈ ಪರಿಶಿಷ್ಟ ಜಾತಿ ಆಯೋಗದ, ಕೇಂದ್ರ ಆಯೋಗದ ಅಧ್ಯಕ್ಷರಿರ್ತಾರೆ. ಅವರು ಅದನ್ನ ವಿರೋಧ ಮಾಡೋದಿಲ್ಲ. ಇದು ಬಹಳ ಇಂಪಾರ್ಟೆಂಟ್ ಮೇಡಮ್, ಒಂದು ಮುಗಿಸ್ಬಿಡ್ತೀನಿ ನಾನು, ಇದು ಬಹಳ ಇಂಪಾರ್ಟೆಂಟ್. ಅವ್ರೇನು ವಿರೋಧ ಮಾಡೋದಿಲ್ಲ. ಅವ್ರೇನು ಹೇಳ್ತಾರೆ ಅಂದ್ರೆ, ಇವರ ದಲಿತ ಮುಸ್ಲಿಮರನ್ಗೆ ಮೀಸಲಾತಿ ಕೊಡೋದಕ್ಕೆ ನಮ್ಗೆ ವಿರೋಧ ಇಲ್ಲ, ಆದರೆ ಈಗೇನು ದಲಿತರಿಗೆ 15% ಕೊಟ್ಟಿದ್ದೀರಿ, 15% ಮೇಲೆ ಕೊಡೋದಾದ್ರೆ, ಹೊರತಾಗಿ ಕೊಡೋದಾದ್ರೆ ನಮ್ದು ಅಭ್ಯಂತರ ಇಲ್ಲ ಅಂತ ಹೇಳ್ತಾರೆ. ಅದು ಆಗ್ಲಿಲ್ಲ ಒಂದು. ಇನ್ನು ಸಾಚಾರ್ ಕಮಿಟಿ ವರದಿ ಬಂತು. ಸಾಚಾರ್ ಕಮಿಟಿ ವರದಿ ಬಂದಾಗಲೂ ಕೂಡ ಅದನ್ನ ನಾವು ಇನ್ಟೋಟೋ ಎನ್ಫೋರ್ಸ್ ಮಾಡೋದಕ್ಕೆ, ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಏಕಪಕ್ಷ ಬಹುಮತ ಇರಲಿಲ್ಲ ಅಲ್ಲಿ. ಏನು ಮಾಡಿದ್ರು, ಕೊನೆಗೆ ನಮ್ಮ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗಳು ಏನು ಮಾಡಿದ್ರು ಅಂತ ಹೇಳಿದ್ರೆ,
ಮುಸ್ಲಿಮರ ಅಭಿವೃದ್ಧಿಗಾಗಿ ಸರಿ, ಈಗ ನೀವು ಕಾಂಗ್ರೆಸ್ 15 ಅಂಶಗಳ ಕಾರ್ಯಕ್ರಮ ಬಹಳ ಮುಖ್ಯ ಇದು. ಕಾಂಗ್ರೆಸ್ ಎಸ್ ನನ್ಗೆ ಗೊತ್ತಾಯ್ತು. ನಾನು ಕಾಂಗ್ರೆಸ್ಗೆ ಒಂದು ಹಣೆಪಟ್ಟಿ ಇದೆ, ಬರೀ ಓಲೈಕೆ ಮಾಡುತ್ತೆ, ಆದ್ರೆ ಅದರ ಅಭಿವೃದ್ಧಿ ಇಲ್ಲಿವರೆಗೆ ಅಂದ್ರೆ ಆ ಕಮ್ಯುನಿಟಿಯ ಅಭಿವೃದ್ಧಿಯನ್ನ ಮಾಡೋದಕ್ಕೆ, ಸಮುದಾಯವನ್ನ ಮುಂದೆ ತರೋದಕ್ಕೆ ಸಾಧ್ಯ ಯಾಕಾಗಿಲ್ಲ ಅನ್ನೋದನ್ನ ತಾವು ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದೀರಾ. ನಾವು ನಿಮ್ದು ಮೆಜಾರಿಟಿ ಇರಲಿಲ್ಲ, ನೀವು ಸಾಚಾರ್ ಕಮಿಟಿ ವರದಿಯನ್ನ ಅನುಷ್ಠಾನಕ್ಕೆ ತರಕ್ ನಿಮ್ಗೆ ಆಗಿಲ್ಲ. ಈಗ ಮೋದಿ ಸಾಹೇಬ್ರು ಹೇಳ್ತಾ ಇದ್ದಾರೆ, ಮುಸ್ಲಿಮರ ಪರವಾಗಿ ಮಾತಾಡೋದನ್ನ ಸ್ವಾಗತ ಮಾಡೋಣ. ಆದ್ರೆ ಆಗ್ಬೇಕಾಗಿದ್ದು ಬಹಳ ಮುಖ್ಯವಾಗಿ ಮುಸ್ಲಿಮರಿಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದತಕ್ಕಂಥ ಈ 15 ಅಂಶಗಳ ಕಾರ್ಯಕ್ರಮ ಏನಿದೆ, ಈ 15 ಅಂಶಗಳ ಕಾರ್ಯಕ್ರಮಕ್ಕೆ ಈಕ್ವಲೆಂಟ್ ಬಜೆಟ್ ಅಲೋಕೇಶನ್ ಮಾಡಬೇಕು, ಅದಕ್ಕೊಂದು ಸ್ಟ್ಯಾಚ್ಯುಟರಿ ಸ್ಟೇಟಸ್ ಕೊಡಬೇಕು. ಕೊಡೋದಕ್ಕೆ ಇವ್ರಿಗೆ ಸಾಧ್ಯ ಇದೆ. ಯಾಕೆಂದ್ರೆ 282 ಜನ ಮೆಜಾರಿಟಿ ಕಾಂಗ್ರೆಸ್ ಏನ್ ಮಾಡಿದೆ ಅನ್ನೋದಕ್ಕೆ ಐ ವಿಲ್ ಗಿವ್ ಒನ್ ಎಕ್ಸಾಂಪಲ್. ರಾಧಾ ಅವರೇ, ಅಮೆರಿಕ ಮತ್ತು ಇಂಡಿಯಾ ಪಾಲಿಸಿ ಇನ್ಸ್ಟಿಟ್ಯೂಟ್ ನ ಒಬ್ಬ ಚೀಫ್ ಸ್ಕಾಲರ್ ಅಬು ಸಾಲೆಹ್ ಶರೀಫ್ ಅಂತ ಅವರು ಒಂದು ಮಾತನ್ನ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಗೊತ್ತಾ? ಆಫ್ಟರ್ 6 years ಆಫ್ ರಾಜೇಂದ್ರ ಕುಮಾರ್ ಸಾಚಾರ್ ಕಮಿಟಿ ರಿಪೋರ್ಟ್ ಅನ್ನುವಂತಹ ಒಂದು ಸಂವಾದದಲ್ಲಿ ಭಾಗವಹಿಸಿ 37,800 ಕೋಟಿ ರೂಪಾಯಿಗಳನ್ನ ಮುಸ್ಲಿಂ ಸೆಂಟರ್ ಡಿಸ್ಟ್ರಿಕ್ಟ್ಗಳಿಗೆ ಕಾಂಗ್ರೆಸ್ ಸರ್ಕಾರ ಮೀಸಲಿಡ್ತು. 9 ಜಿಲ್ಲೆಗಳಿಗೆ, 9 ಜಿಲ್ಲೆಗಳು ಎಷ್ಟು ಗೊತ್ತಿಲ್ಲ. 9 ಜಿಲ್ಲೆಗಳು. ಬಟ್ ಹೌ ಮಚ್ ಮನಿ ವಾಸ್ ಸ್ಪೆಂಟ್? 827 crores, 827 ಕೋಟಿ ರೂಪಾಯಿ ಖರ್ಚಾಯಿತು. ವಾಟ್ ಇಸ್ ಯುವರ್ ಕಾಂಗ್ರೆಸ್ ಗವರ್ಮೆಂಟ್ ಡಿಡ್ ಟು ದ ಡೆವಲಪ್ಮೆಂಟ್ ಆಫ್ ಮುಸ್ಲಿಮ್ಸ್? ಓಕೆ, ಯಾಕೆ ಮಾಡಿಲ್ಲ ಅನ್ನೋದನ್ನ ನಾವೀಗ ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ, ವಿಲ್ ಮೂವ್ ಫಾರ್ವರ್ಡ್. ಈಗ ಮೋದಿ ಅವರು ಇಲ್ಲ, ನಾವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಇತ್ತೀಚೆಗೆ ಮೋದಿ ಅವರು ಕೊಡ್ತಾ ಇರುವಂತಹ ಹೇಳಿಕೆಗಳು, ಅಜೀಮ್ ಅವರೇ, ದಲಿತರ ಮೇಲೆ ಹಲ್ಲೆ ಮಾಡಬೇಡಿ, ಮಾಡೋದಿದ್ರೆ ನನ್ನ ಮೇಲೆ ಮೊದಲು ಮಾಡಿ ಅಂತ. ಯಾಕಂದ್ರೆ ದಂಡ ಮಾಂಸ ಶೇಖರಣೆ ಮಾಡಿದ್ದಾರೆ ಅಂತನೋ ಅಥವಾ ಬೇರೆ ಬೇರೆ ವಿಚಾರಗಳಿಗೆ ಅವ್ರ ಮೇಲೆ ಹಲ್ಲೆ ಮಾಡ್ತಾ ಇರೋದು, ಅದು ಕೂಡ ಬಿಜೆಪಿಯ ಅಂಗ ಸಂಸ್ಥೆಗಳ ಕೆಲ ಯುವಕರು ಮಾಡ್ತಿರೋದು. ಮೊನ್ನೆ ಇದರಲ್ಲಿ ಮಂಗಳೂರಲ್ಲೂ ಆಯ್ತು ಈ ತರದ ಹೇಳಿಕೆಗಳು. ಅಂದ್ರೆ ದಲಿತರ ಪರವಾದಂತಹ ಹೇಳಿಕೆಗಳು, ಕೇರಳದಲ್ಲಿ ಮುಸ್ಲಿಂ ಪರವಾದಂತಹ ಹೇಳಿಕೆಗಳು, ಮತ್ತೆ ಸ್ಟಾಪ್ ಅನ್ಟಚಬಿಲಿಟಿ ಅಂದ್ರೆ ಈ ಒಂಥರ ಇದೆಲ್ಲ ಬೇಡ ಅಂತ ಹೇಳ್ತಾ ಇರೋದನ್ನ ನೋಡಿದ್ರೆ ಯಾರಿಗೆ ಹೇಳ್ತಿದ್ದಾರೆ ಇದನ್ನೆಲ್ಲ ಅಂತ? ಸಮಾಜಕ್ಕೆ ಹೇಳ್ತಾ ಇದ್ದಾರಾ, ಅಥವಾ ರಾಜಕೀಯ ಪಕ್ಷಗಳಿಗೆ ಹೇಳ್ತಾ ಇದ್ದಾರಾ, ಅಥವಾ ಬಿಜೆಪಿ ಪಕ್ಷದಲ್ಲೇ ಇರುವಂತಹ ಕೆಲ ನಾಯಕರಿಂದ ಬಿಜೆಪಿ ಇಮೇಜ್ಗೆ ಏನ್ ಧಕ್ಕೆ ಆಗ್ತಾ ಇದೆಯೋ ಅದನ್ನ ಸರಿಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ, ಡ್ಯಾಮೇಜ್ ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರಾ? ಯಾರಿಗೆ ಹೇಳ್ತಿದ್ದಾರೆ ಇವುಗಳನ್ನ? ನೋಡಿ, ಒಂದ್ ನಿಮಿಷ ಈಗ ಕೇರಳದಲ್ಲಿ ಏನ್ ಭಾಷಣ ಮಾಡಿದ್ದಾರೆ? ಕೇರಳದಲ್ಲಿ ಎಲೆಕ್ಷನ್ ಇಲ್ಲ, UP ಎಲೆಕ್ಷನ್ ಮನಸ್ಸಿನಲ್ಲಿ ದೃಷ್ಟಿಲಿ ಮಾಡಿಕೊಂಡು ಇಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಏನ್ ಹೇಳ್ತಾ ಇದ್ರೆ ಅದು ಸುಳ್ಳು. ಹೆಂಗೆ ಅಂತ ಹೇಳಿದ್ರೆ ನೋಡಿ, ಕೇಳಿ, ಒಬ್ಬ ಚಕ್ರವರ್ತಿ ಪಾಲನೆ ಮಾಡುವಂತ ಧರ್ಮ ಏನಿದೆ ಅದು ಅವರು ಪಾಲನೆ ಮಾಡ್ತಾ ಇದ್ದಾರೆ. ಧರ್ಮ ಎಲ್ಲಿ ಪಾಲನೆ ಮಾಡಿದ್ರು ಕೇಳಿ, ಧರ್ಮ ಪಾಲನೆ ಮಾಡ್ತಾ ಇದ್ದಾರೆ. ನಿನ್ನೆ ನ್ಯಾಷನಲ್ ಕೌನ್ಸಿಲ್ ಸಭೆ ನಡೆದಿದೆ. ನಾವು ಏನು ಯಾವುದೇ ವಿಚಾರ ಮುಚ್ಚಮಡಿಗೆ ನಾನು ಮಾತನಾಡಕ್ಕೆ ತಯಾರಿಲ್ಲ. ನಿನ್ನೆ ನಡೆದಿರುವಂತಹದ್ದು ನ್ಯಾಷನಲ್ ಕೌನ್ಸಿಲ್ ಸಭೆ ನಡೆದಿದೆ. ಕೆಲವರು ಬಿಜೆಪಿಯಲ್ಲಿ 1-2-3 ಜನ ಅದು ಸ್ವಲ್ಪ ಔಟ್ ಸ್ಪೋಕನ್ ಆಗಿ ಮಾತನಾಡಿದ್ದಾರೆ. ಇದೆಲ್ಲ ಮಾತನಾಡೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಬೇರೆ ಕೆಲವೊಂದು ಜನ ಅಲ್ಲ ಸರ್, ಸ್ವತಃ ಬಿಜೆಪಿಯ ಹೇಳ್ತೀನಿ, ಅದು ಅಡ್ವೈಸ್ ಮಾಡುವಂತದ್ದು ನಮ್ಮ ಪ್ರೈಮ್ ಮಿನಿಸ್ಟರ್ ಕರ್ತವ್ಯ. ಹಾಗೆ ಅವರು ಅಂದ್ರೆ ತಮ್ಮ ಪ್ರಕಾರ ಅಜಿಮ್ ಅವರು ಓಪನ್ ಆಗಿ ಹೇಳ್ತಿದ್ದಾರೆ, ತಮ್ಮದೇ ಪಕ್ಷದವ್ರಿಗೆ ಹೇಳ್ತಿದ್ದಾರೆ ಅಂತ. ಎಸ್ ಮಹದೇವ್ ಪ್ರಕಾಶ್ ಸರ್, ಒಂದು ಕಡೆ ಬಿಜೆಪಿಗೆ ಇರುವಂತಹ ಹಣೆಪಟ್ಟಿ ಮತ್ತು ಅದರ ಅಂಗಸಂಸ್ಥೆಗಳು RSS ಆಗಿರ್ಬೋದು, ಬಜರಂಗ ದಳ ಆಗಿರ್ಬೋದು, ಇತ್ತೀಚೆಗೆ ಈ ದನದ ಮಾಂಸದ ವಿಚಾರದಲ್ಲಿ, ದಲಿತರ ಮೇಲಿನ ಹಲ್ಲೆ ವಿಚಾರಗಳು, ಸಾಧ್ವಿ ಅವರು, ಮಹಾರಾಜರು, ಹಿಂಗೆ ಕೊಡ್ತಾ ಇರುವಂತಹ ಹೇಳಿಕೆಗಳನ್ನ ನೋಡಿದ್ರೆ ಹಿಂದುತ್ವ ಅಜೆಂಡಾವನ್ನೇ ಪ್ರತಿಪಾದಿಸ್ತಾ ಬಂದಿರುವಂತಹ ಬಿಜೆಪಿ ಎಲ್ಲೋ ಒಂದು ಕಡೆ ಮುಸ್ಲಿಂ ದ್ವೇಷಿ ಅನ್ನುವಂತಹ ಹಣೆಪಟ್ಟಿಯನ್ನ ತೊಳೆದು ಹಾಕೋದಕ್ಕೆ ಕಾಲ ಪಕ್ವ ಆಗಿದೆಯಾ? ಆ ಎಫರ್ಟ್ ಮೋದಿ ಹಾಕ್ತಾ ಇದ್ದಾರೆ ಅನ್ನೋದಾದ್ರೆ ಜನ ಅದನ್ನ ನಂಬ್ತಾರ? ರಾಧಾ ಅವರೇ, ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದಿಂದ ಆರಂಭಗೊಂಡು ಬಿಜೆಪಿ ಮುಸ್ಲಿಮರ ವಿರುದ್ಧ ತನ್ನ ಗದಾಪ್ರಹಾರವನ್ನು ನಿರಂತರ ಮಾಡ್ಕೊಳ್ತಾ ಬರ್ತಾ ಇತ್ತು ಅಂತ ಅನ್ನುವ ಅಭಿಪ್ರಾಯ ಸಾರ್ವತ್ರಿಕವಾಗಿದೆ. ಅದು ಕ್ಲೈಮ್ಯಾಕ್ಸ್ ಎಲ್ಲೋಯ್ತು ಅಂತಂದ್ರೆ
ಗುಜರಾತ್ ಮುಸ್ಲಿಂ ನರಮೇಧ ಅಂತ ಏನ್ ಕರೀತಾರೆ, ಆ ಮುಸ್ಲಿಂ ನರಮೇಧದಲ್ಲಿ ದಟ್ ಹ್ಯಾಸ್ ರೀಚ್ ದಿ ಕ್ಲೈಮ್ಯಾಕ್ಸ್. ಆ ಕ್ಲೈಮ್ಯಾಕ್ಸ್ ರೀಚ್ ಆದಂತಹ ಪರಿಣಾಮವಾಗಿ ಈ 2014 ಎಲೆಕ್ಷನ್ ಹೊತ್ತಿಗೆ ನರೇಂದ್ರ ಮೋದಿ ಒಂದು ಅದ್ಭುತವಾದ ಅಜೆಂಡಾ ಹಾಕ್ಕೊಂಡ್ರು. ಏನಾದರೂ ಆಗಲಿ ಭಾರತ ದೇಶವನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಬೇಕು ಅಂತ ಅಂದ್ಬಿಟ್ಟು 2002 ಆಯ್ತಲ್ಲ ನರಮೇಧ. ಆ ನರಮೇಧಕ್ಕೆ ಉತ್ತರವಾಗಿ ನಾನು ಐ ಆಮ್ ನಾಟ್ ಫಾರ್ ಹಿಂದೂಸ್ ಅಂತಂದ್ರೆ ಹಿಂದೂಗಳನ್ನು ಓಲೈಸೋದಿಲ್ಲ ಅನ್ನೋದಕ್ಕೆ ಇದರಲ್ಲಿ ಯಾರು ಸೂರತ್ ಮತ್ತು ಅಹಮದಾಬಾದಲ್ಲಿ ಹಿಂದೂ ದೇವಾಲಯಗಳನ್ನು, ರಸ್ತೆಗಳ ಮಧ್ಯದಲ್ಲಿದ್ದಂತಹ ಎಲ್ಲ ಹಿಂದೂ ದೇವಾಲಯಗಳನ್ನು ಹೊಡೆದಾಕಿದ್ರು. ವಿಶ್ವ ಹಿಂದೂ ಪರಿಷತ್ ಅದನ್ನು ವಿರೋಧ ಮಾಡ್ತು. ಅದನ್ನು ನರೇಂದ್ರ ಮೋದಿ ಕೇರ್ ಮಾಡಲಿಲ್ಲ. ಅಂದರೆ ಎಲ್ಲೋ ಒಂದು ಹಂತದಲ್ಲಿ ಆ ದಿವಸದಿಂದ ಈ ದಿವಸದವರೆಗೆ ನರೇಂದ್ರ ಮೋದಿಗೆ ತಾನು ಮುಸ್ಲಿಂ ವಿರೋಧಿ ಅನ್ನುವ ಕಳಂಕವನ್ನು ತೊಡೆದುಕೊಳ್ಳುವಂತಹ ಮನಸ್ಥಿತಿ ಇದೆ. ಇಡೀ ಪಕ್ಷವಾಗಿ ಮಾತಾಡ್ತಾ ಇದ್ದಾರಾ ಅಥವಾ ಅಲ್ಲ, ವ್ಯಕ್ತಿಯಾಗೇನೆ. ಈಗ ಹಿಂದೂ ದೇವಾಲಯಗಳನ್ನು ಹೊಡೆದಾಗ RSS ಮತ್ತು ವಿಶ್ವ ಹಿಂದೂ ಪರಿಷತ್ತು ಅದನ್ನ ಸಂಪೂರ್ಣವಾಗಿ ವಿರೋಧ ಮಾಡ್ತು. ಅದನ್ನ ಕೇರ್ ಮಾಡದೆ ಹೊಡೆದಾಕಿದ್ರು ನರೇಂದ್ರ ಮೋದಿ. ಮತ್ತೆ ತದನಂತರದಲ್ಲಿ ಈಗ ಕಲ್ಲಿಕೋಟೆಯಲ್ಲಿ ಮಾತನಾಡ್ತಾ ನರೇಂದ್ರ ಮೋದಿ ಅವರು ವ್ಯಕ್ತಪಡಿಸಿರುವ ಅಭಿಪ್ರಾಯ ನನಗನ್ಸುತ್ತೆ ಅದು ಭಾರತೀಯ ಜನತಾ ಪಕ್ಷದ ಅಭಿಪ್ರಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ನರೇಂದ್ರ ಮೋದಿಯವರ ವೈಯಕ್ತಿಕ ಅಭಿಪ್ರಾಯ. ಭಾರತ ರಾಜಕಾರಣದಲ್ಲಿ 2014 ಚುನಾವಣೆಯ ಫಲಿತಾಂಶವನ್ನು ನೀವು ಗಮನಿಸಿದಾಗ ಭಾರತೀಯ ಜನತಾ ಪಕ್ಷಕ್ಕೆ ಬಂದಿರೋದು ಕೇವಲ 31%, 69% ಇತರ ಪಕ್ಷಗಳಿಗೆ ಬಂದಿದೆ. ಇಂತಹ ಪರಿಸ್ಥಿತಿಯಲ್ಲಿ ನೀವು ಹೇಳಿದ್ರಲ್ಲ ಆಗಲೇ, ಇನ್ನು 150 ಸ್ಥಾನಗಳನ್ನು ಗುರುತಿಸಿ ಆ ಸ್ಥಾನಗಳ ಮೂಲಕ ತಮ್ಮ ಶಕ್ತಿಯನ್ನು ವೃದ್ಧಿಸ್ಕೋಬೇಕು ಅಂತಂದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಸತ್ಯವಾಗಿ ನರೇಂದ್ರ ಮೋದಿ ಎಲ್ಲ ಜನರನ್ನ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವ ಮಾತಿದೆಯಲ್ಲ, ಆ ಮಾತನ್ನ ಅವರು ಪ್ರಾಮಾಣಿಕವಾಗಿ ಅನುಷ್ಠಾನಕ್ಕೆ ತರಬೇಕು. ನೋಡಿ, ಒಂದು ವೇಳೆ ಅವರು ಎಕ್ಸೆಪ್ಟ್ ಬಿಹಾರ್ ಅಂಡ್ ವೆಸ್ಟ್ ಬೆಂಗಾಲ್ ಇನ್ನೆಲ್ಲೂ ಮುಸ್ಲಿಮ್ಸ್ ಆಯ್ಕೆ ಆಗಿಲ್ಲ. ಇಡೀ ಇಂಡಿಯಾದಲ್ಲಿ ಬಿಹಾರದ ಚುನಾವಣೆ ನಡೆದಾಗ, ಬಿಹಾರ ಮತ್ತು ಎಲ್ಲ ಕಡೆನೂ ಮುಸ್ಲಿಮರು ಸೋತಿದ್ದಾರೆ. ಬಿಹಾರದ ಚುನಾವಣೆ ನಡೆದಾಗ ಬಿಜೆಪಿ ನಾಯಕರು ಏನು ಫಲಿತಾಂಶ ಬಂದ ಮೇಲೆ ಹೇಳಿಕೆ ಕೊಟ್ಟರು ಅಂದ್ರೆ, ಅವರು ಬಿಜೆಪಿ ಪಕ್ಷ ಸೋತಿದ್ದಕ್ಕೆ ಇವರು ವೋಟ್ ಹಾಕದೇ ಇರೋರೆಲ್ಲ ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಂತ ಹೇಳಿಕೆ ಕೊಟ್ಟರು ಬಹಿರಂಗವಾಗಿ. ಆಮೇಲೆ ಅಷ್ಟೇ ಅಲ್ಲ, ಎಲ್ಲೂ ಕೂಡ ಈಗ ಬೌದ್ಧಿಕವಾಗಿ ತಾತ್ವಿಕವಾಗಿ ಸಂಘ ಪರಿವಾರ ಮತ್ತೆ ಬಿಜೆಪಿ ಯಾವತ್ತೂ ಕೂಡ ಮುಸಲ್ಮಾನರ ಪರವಾಗಿಲ್ಲ, ಮುಸಲ್ಮಾನರ ವಿರುದ್ಧವಾಗಿ ರಾಜಕಾರಣ ಮಾಡ್ಕೊಂಡ್ ಬಂದಿದ್ದಾರೆ. ಇವತ್ತು ಪ್ಲಸ್ ಪಾಯಿಂಟ್ ಆಗಿದೆ. ಕಾಂಗ್ರೆಸ್ ಮುಸ್ಲಿಮರ ಓಲೈಕೆ ಮಾಡಿ ಅವರ ಅಭಿವೃದ್ಧಿಯನ್ನ ಮಾಡ್ತಾ ಇಲ್ಲ ಅನ್ನೋದಾದ್ರೆ, ಅವರ ಸಾರ್ವತೋಮುಖ ಬೆಳವಣಿಗೆಗೆ ಸಹಕಾರಿ ಆಗ್ತಾ ಇಲ್ಲ ಅನ್ನೋದಾದ್ರೆ, ಇನ್ನೊಂದು ಆಪ್ಷನ್ ಬಿಜೆಪಿ. ಮುಸಲ್ಮಾನರ ಆಹಾರದ ಕ್ರಮದ ಮೇಲೆ ದಾಳಿ ಮಾಡ್ತಾರೆ, ಎಲ್ಲಾ ಕಡೆಗೂ ದೌರ್ಜನ್ಯಗಳು ಮಾಡ್ತಾರೆ. ಅವರನ್ನ ಎಷ್ಟರ ಮಟ್ಟಿಗೆ ಅಂದ್ರೆ ಬಿಜೆಪಿ ರೂಲ್ಡ್ ಸ್ಟೇಟ್ಸ್ ಅಲ್ಲಿ ಇವತ್ತು ಮುಸಲ್ಮಾನರು ಎಲ್ಲಾ ಕಡೆ ಜೀವನ ಕೈಲಿ ಹಿಡ್ಕೊಂಡು ಬದುಕುವಂತ ಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಇವರು ಹಿಂದ ಅಂತ ಒಂದು ಆರ್ಗನೈಸೇಷನ್ ಮಾಡಿದ್ದಾರೆ. ಹಿಂದ ಅಂತ ಒಂದು ಆರ್ಗನೈಸೇಷನ್ ಮಾಡಿದ್ದಾರೆ. ಮಾಡ್ತಾರೆ, ರಾಯಣ್ಣ ಬ್ರಿಗೇಡ್ ಕಾನ್ಫರೆನ್ಸ್ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಬ್ಯಾಕ್ವರ್ಡ್ ಕ್ಲಾಸ್ ಆಮೇಲೆ ಬರೀ ಒಂದು ಮಾತು ಹೇಳ್ತೀನಿ, ಆಮೇಲೆ ನಿಮ್ಗೆ ಉತ್ತರ ಕೊಡ್ತೀನಿ. ಈಗ ಏನು ಸ್ಟೇಟ್ಮೆಂಟ್ ಇವತ್ತು ಮೋದಿ ಅವರು ಕೊಟ್ಟಿದ್ದಾರೆ, ಇವತ್ತು ಎಂಟೈರ್ ದೇಶದಲ್ಲಿ ಒಂದು ವೆಲ್ಕಮ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಈಗ ಅದರಲ್ಲಿ ನಾವು ಈ ಮಸ್ಸಿನಲ್ಲಿ ಕಲ್ಲು ಹುಡುಕ್ದಂಗೆ ಮಾಡ್ಕೊಂಡು ಹೋದ್ರೆ ಸಾಧ್ಯವಿಲ್ಲ. ಇಂಥ ಒಂದು ಚಿಂತನೆ ಇದೆಯಲ್ಲ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಯಲ್ಲಿ, ಇಂಥ ಒಂದು ಚಿಂತನೆ, ಇದು ನಾವು ಸ್ವಾಗತ ಮಾಡಬೇಕು. ಚಿಂತನೆ ಇತ್ತು, ಇವತ್ತು ಚಿಂತನೆ ಇದೆ. ಮೇಡಮ್ ಅವರ ಸ್ವಲ್ಪ ಕೇಳಿ. ಅಭಿವೃದ್ಧಿಯನ್ನ ಮುಂದಿಟ್ಕೊಂಡು ಹೋದ್ರು. ಆದ್ರೆ ತದನಂತರ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಅವರದೇ ಸಚಿವ ಸಂಪುಟದಲ್ಲಿರುವಂತಹ ಸಚಿವರು ಕೊಡುವಂತಹ ಹೇಳಿಕೆಗಳು, ಅವರದೇ ಅಂಗಸಂಸ್ಥೆಗಳು ಮಾಡ್ತಾ ಇರುವಂತದ್ದು, ರಿಸರ್ವೇಶನ್ ವಿಚಾರಕ್ಕೆ RSS ನ ಪ್ರಮುಖರು ಮಾತಾಡ್ತಾರೆ. ಈ ತರ ಪ್ರತಿ ಬಾರಿಯೂ ಕೂಡ ಮೋದಿ ಅವರು ಅಭಿವೃದ್ಧಿ ಅಭಿವೃದ್ಧಿ ಅಂತ ಮುಂದೆ ಹೋದಾಗ ಯಾವುದೇ ಒಂದು ಹೇಳಿಕೆಗಳನ್ನ ತಂದು ಅವರನ್ನ ಲೆಟ್ ಡೌನ್ ಮಾಡ್ತಾ ಇದ್ದಾರೆ.
ಮಾಡ್ತಾರೆ. ಮತ್ತು ಅವರ ಕೆಲವು time emotionally retaliation ಮಾಡ್ತಾರೆ ಅಷ್ಟೇ. ರಾಮ ಜನ್ಮಭೂಮಿ ಮಾಡಕ್ ಹೊರಟಾಗ ರಾಮನ ಮಾಧವ ಪ್ರಸಾದ್ ಹೇಳಿದ್ರು, ಒಂದು ನಿಮಿಷ ನಾನು ರಿಪ್ಲೈ ಮಾಡ್ಬಿಡ್ತೀನಿ. ಇವತ್ತು ಭಾರತ ದೇಶದಲ್ಲಿ ಏನು ಮತೀಯ ಗಲಭೆ ಆಗ್ಲಿ, ಇನ್ನೊಂದು ಡಿಸ್ಟರ್ಬೆನ್ಸ್ ಆಫ್ ಲಾ ಅಂಡ್ ಆರ್ಡರ್ ಆಗ್ಲಿ, ಕಮ್ಯುನಲ್ ಹಾರ್ಮೋನಿಕ್ ಡಿಸ್ಟರ್ಬ್ ಆಗಿರೋದು ಅದಕ್ಕೆ ಕಾರಣಕರ್ತರು ಕಾಂಗ್ರೆಸ್ ಪಕ್ಷದವರು. ಬಾಬ್ರಿ ಮಸೀದಿ ಬಗ್ಗೆ ಅವ್ರು ಹೇಳಿದ್ರಲ್ಲ, ಬಾಬ್ರಿ ಮಸೀದಿ ಬಗ್ಗೆ ಏನು ಶ್ರೀನಿವಾಸಕ್ಕೆ ಹೊರಟ್ರಲ್ಲ, ಆಗ ಪ್ರೈಮ್ ಮಿನಿಸ್ಟರ್ ನರಸಿಂಹಮೂರ್ತಿ ವಾಸ್ ದೇರ್. ಕೇಳಿ, 14,000 ಬಾರ್ಡರ್ ಆರ್ಮಿ ನಮ್ಮಲ್ಲಿತ್ತು, 1 ಎಕರೆ ಜಾಗ ಪ್ರೊಟೆಕ್ಟ್ ಮಾಡಕ್ ಆಗಿಲ್ಲ ಇವ್ರ ಕೈಲಿ. ಕಲ್ಯಾಣ್ ಸಿಂಗ್ ಎಲ್ಲದಕ್ಕೂ ಅಂಡರ್ಟೇಕಿಂಗ್ ಕೊಟ್ಟಿದ್ರು. ತಮಾಷೆ ನೋಡ್ತಾ ಇದ್ರು. ಸರ್, ನನ್ನ ಪ್ರಶ್ನೆ ವೆರಿ ಸಿಂಪಲ್, ನೀವು ಕೇಳಿಸ್ಕೊಳ್ಳೋದಾದ್ರೆ ವೆರಿ ಸಿಂಪಲ್. ಪ್ರತಿ ಬಾರಿಯೂ ಕೂಡ ಮೋದಿ ಅವರು ಅಭಿವೃದ್ಧಿ ಅಂತ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಗರೀಬಿ ಹಟಾವ್ ಅಂತ ಮಾತಾಡ್ತಾ ಇರುವಂತ ಸಂದರ್ಭದಲ್ಲಿ ನಿಮ್ಮದೇ ಪಾರ್ಟಿಯಲ್ಲಿರುವಂತಹ ಕೆಲವರು ಸಚಿವರುಗಳು, ನಿಮ್ಮದೇ ಅಂಗಪಕ್ಷಗಳು ಕೆಲವೊಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ. ಆ ವಾತಾವರಣದಿಂದ ಪ್ರಧಾನಿಗಳು ಪದೇ 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 ಟೀಕೆಗೆ ಗುರಿ ಆಗ್ತಾರೆ. ಇವತ್ತು ಪಾಪ ಅವರು ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಾರೆ, ಬಟ್ ನಿಮ್ ಪಾರ್ಟಿಯಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ತಾರೆ. ನೋಡಿ, ಹ್ಯೂಮನ್ ನೇಚರ್ ಪ್ರಿವೇಲ್ಸ್. ಒಂದು ರಿಟಾಲಿಯೇಷನ್ ಎಫೆಕ್ಟ್ ನಲ್ಲಿ ಕೆಲವರು ಮಾತನಾಡ್ಬಿಡ್ತಾರೆ, ಅದಕ್ಕೆ ಅಡ್ವೈಸ್ ಮಾಡಿ ಯಾಕೆ ಮಾತಾಡಿಲ್ಲ ಅದೇ ಒಂದು ಮಾಡಿಕೊಂಡು ನೀವು ಕೂತ್ಕೊಂಡ್ರೆ ಜನ ಒಪ್ಕೊಳ್ತಿದ್ದಾರೆ. ಮೋದಿ ಅವ್ರನ್ನ ನಿಮ್ಮದೇ ಪಕ್ಷದಲ್ಲಿ ಒಪ್ಕೊಳ್ಬೇಕಲ್ಲ, ಅವ್ರಿಗೆ ಸಾಥ್ ಕೊಡ್ಬೇಕಲ್ಲ ಅನ್ನೋದು ನಮ್ಮ ಪ್ರಶ್ನೆ. ನಿಮ್ಗೆ ಅರ್ಥ ಆಗ್ತಾ ಇಲ್ಲ. 7.6 ಗೆ ತಗೊಂಡು ಹೋಗಿದ್ರಲ್ಲ, ಯಾರು ಕಾರ್ಯಕ್ರಮ ಮುಂದುವರಿಸಿ. ಅಬ್ದುಲ್ ಸರ್, ಈಗ ಇವ್ರು ಹೇಳ್ತಿದ್ದಾರೆ ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಈಗಿನ ಉದಾಹರಣೆಗೆ, ಈಗ ಮೈನಾರಿಟಿ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಯೋಜನೆ ಇದೆ ಕೇಂದ್ರದದು. 4.5 ಲಕ್ಷ ಅಪ್ಲಿಕೇಶನ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ಇನ್ನು ಬಹಳ ಮುಖ್ಯವಾಗಿ ಇವ್ರು ಯಾವಾಗ ಮಾತಾಡಬೇಕು ಆಗ ನರೇಂದ್ರ ಮೋದಿ ಅವರು ಮಾತಾಡ್ತಾ ಇಲ್ಲ. ದಾದ್ರಿಯಲ್ಲಿ ಅಖ್ಲಾಕ್ ರವರ ದನದ ಮಾಂಸ ಇದೆ ಅನ್ನೋ ಕಾರಣಕ್ಕೆ ಅಖ್ಲಾಕ್ ಅವರ ಹತ್ಯೆ ಆಯಿತು. ಆನಂತರ ಉತ್ತರ ಪ್ರದೇಶದಲ್ಲಿ ಅಯ್ಯೂಬ್ ಅವರ ಹತ್ಯೆ ಆಯಿತು. ಮೊನ್ನೆ ಹರಿಯಾಣದಲ್ಲಿ ಇಬ್ಬರು ಹೆಣ್ಣು ಮಕ್ಕಳನ್ನ ದನದ ಮಾಂಸ ತಿಂದರು ಅಂತೇಳಿ ಅವ್ರನ್ನ ಹೊಡೆದಾಕಿ ಅವ್ರ ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿದ್ರು, ಇಟ್ಟಾಡ್ಸಿ ಹೊಡೆದ್ರು, ರೇಪ್ ಮಾಡಿದ್ರು. ಇಂತಹ ಸಂದರ್ಭದಲ್ಲಿ ಯಾಕೆ ಪ್ರಧಾನಮಂತ್ರಿ ಮಾತಾಡಲಿಲ್ಲ? ಅದೇ ಊನಾದಲ್ಲಿ ದಲಿತರ ಮೇಲೆ ಹಲ್ಲೆ ಆಗಿದ್ದದು, ಅದು ಕೂಡ ಖಂಡನೀಯ. ಅದನ್ನು ಮಾತಾಡಬಾರ್ದು ಅಂತಲ್ಲ ನನ್ನ ಇಲ್ಲಿನ ವಿಶ್ಲೇಷಣೆ. ಅವ್ರು ಮಾತಾಡಿದಾಗ ಅವ್ರು ಮಾತಾಡಿದ್ರು, ಬಾಯಿ ಬಿಟ್ರು, ದಲಿತರಿಗೆ ಹೊಡೆಯೋದಾದ್ರೆ ನನಗೆ ಹೊಡಿರಿ ಅಂತ. ಒಬ್ಬ ಪ್ರಧಾನಮಂತ್ರಿಯಾಗಿ ಅದನ್ನೆಲ್ಲ ಮಾತಾಡಬೇಕಾಗಿರೋದು. ಅವರ ಅಂಗಸಂಸ್ಥೆಗಳಾದಂತಹ ಬಜರಂಗ ದಳ ಇರ್ಬೋದು, ಸಂಘ ಪರಿವಾರದು, ಎಲ್ಲರಿಗೂ ಅವ್ರು ಹೇಳಬೇಕಾದದನ್ನು ಸ್ಟಾಪ್ ಅಂತ ಹೇಳಬೇಕು, ಅಥವಾ ಅವರ ಪ್ರಧಾನಮಂತ್ರಿಯಾಗಿ ಇದನ್ನ ತಡೆಯುವಂತ ಕೆಲಸ ಮಾಡಬೇಕು ಹೊರತು ಇದನ್ನ ಮಾತಾಡಲಿಲ್ಲ. ಯಾಕೆ ಮುಸಲ್ಮಾನರಿಗೆ ಇಷ್ಟೆಲ್ಲ ಅನ್ಯಾಯ ದೌರ್ಜನ್ಯ ಆದಾಗ ಪ್ರಧಾನಮಂತ್ರಿಯವರು ಯಾಕೆ ಮಾತಾಡ್ತಾ ಇಲ್ಲ, ಈಗ ಯಾಕೆ ಮಾತಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ. ಅಂದ್ರೆ ಇವರು ಏನು ಹೇಳ್ತಾರೋ ಅದನ್ನ ಮಾಡಿ ತೋರಿಸ್ಬೇಕು. ಹಾಗಿದ್ರೆ ಈಗ ಅಜೀಮ್ ಅವ್ರು ಹೇಳಿದ ಪ್ರಕಾರ ನಿಜವಾಗ್ಲೂ ಇವರ ಬಗ್ಗೆ, ಮುಸಲ್ಮಾನರ ಬಗ್ಗೆ ಕಾಳಜಿ ಇದ್ರೆ ತನ್ನಿ. ನೀವು ಕಾಂಗ್ರೆಸ್ ಮಾಡಿಲ್ಲ ಅಂತ ನೀವು ಹೇಳ್ತಿದ್ರ, ಓಲೈಕೆ ರಾಜಣ್ಣ ಅಂತ. ರಂಗನಾಥ್ ಮಿಶ್ರಾ ಕಮಿಷನ್ ಬಂದಿದೆ. ಏನ್ ಹೇಳಿದ್ರೆ ರಂಗನಾಥ್ ಮಿಶ್ರಾ ಸಾಚಾರ್ ಕಮಿಟಿಯಲ್ಲಿ ದಲಿತರಿಗಿಂತದ್ದು ಅತ್ಯಂತ ಹಿಂದುಳಿದಂತಹ ಸಮುದಾಯ ಮುಸಲ್ಮಾನರು ಅಂತ ಹೇಳಿದೆ. ಪ್ರತಿಯೊಂದು ಅಂಕಿಅಂಶ ಇದೆ. ಅದು ಎಜುಕೇಶನ್ ಅಲ್ಲಿ ನೀವು IAS ಅಲ್ಲಿ 3%, IPS ಅಲ್ಲಿ 2.7%, ಸ್ಕೂಲಲ್ಲಿ ಓವರ್ ಆಲ್ ಇದ್ರೆ ಔಟ್ ಆಫ್ ಸ್ಕೂಲ್ ಓವರ್ ಆಲ್ 4.28 ಇದ್ರೆ ಮುಸ್ಲಿಂ 7.67%. ಮಂತ್ಲಿ ಪರ್ ಕ್ಯಾಪಿಟ ಆವರೇಜ್ 1128 ಇದ್ರೆ ಮುಸಲ್ಮಾನರು 980. ಲ್ಯಾಂಡ್ಲೆಸ್ ಕೇಳಿ ಲ್ಯಾಂಡ್ಲೆಸ್ ಇಲ್ಲಿ ಕೇಳಿ ಲ್ಯಾಂಡ್ಲೆಸ್ ಓವರ್ ಆಲ್ ನಾನು ಹೇಳ್ತಾರೆ ಅವ್ರು ಮಾಡಿಲ್ಲ ನೋಡಿ. ಓವರ್ ಆಲ್ ಲ್ಯಾಂಡ್ಲೆಸ್ ಓವರ್ ಆಲ್ 8.3% ಅಂದ್ರೆ ಮುಸಲ್ಮಾನ 10.4%. ನಾವು ಕೇಳ್ತಾ ಇರೋಂಥದ್ದು ಬಂದು ನೀವು 2 ವರ್ಷ ಆಯ್ತಲ್ಲ, 2 ವರ್ಷ ಆಗಿ ನೀವು ಹೇಳಿ ಮುಸಲ್ಮಾನರಿಗೋಸ್ಕರ ನೀವು ಏನ್ ಮಾಡಿದಿರಿ ಅಂತ ಹೇಳಿ. ಕಾಂಗ್ರೆಸ್ ಮಾಡಿದೆ ಅಂತ ನಾನು ಇಲ್ಲಿ ವಾದ ಮಾಡ್ತಲ್ಲ. ಕಾಂಗ್ರೆಸ್ ಅನ್ನುವಂಥದ್ದು ಈ ಮುಸಲ್ಮಾನರನ್ನ ಈ ದುಸ್ಥಿತಿಗೆ ತಂದಿದ್ದು ಕಾಂಗ್ರೆಸ್. ಅವರು ಬರೀ ಕಮಿಷನ್ ಮಾಡಿದ್ರೆ ಹೊರತು, ಶ್ರೀಕೃಷ್ಣ ಕಮಿಷನ್ ಮಾಡಿದ್ರು, ರಾಜೇಂದ್ರ ಸತ್ರ ಕಮಿಷನ್ ಮಾಡಿದ್ರು, ರಂಗನಾಥ್ ಮಿಶ್ರಾ ಕಮಿಷನ್ ಮಾಡಿ, ಎಷ್ಟು ಕಮಿಷನ್ ಕರ್ನಾಟಕದಲ್ಲಿ ಎಷ್ಟೊಂದು ಕಮಿಷನ್ಗಳಾಯ್ತು. ಯಾವುದಾದ್ರೂ ಒಂದು ಇವರು ಇಂಪ್ಲಿಮೆಂಟೇಷನ್ ಮಾಡಿದ್ರ? ರಂಗನಾಥ್ ಮಿಶ್ರಾ ಕಮಿಷನ್ ಕ್ಲಿಯರ್ ಆಗಿ ಹೇಳ್ತದೆ ಮುಸಲ್ಮಾನರಿಗೆ 10% ರಿಸರ್ವೇಶನ್. ನೀವು ಹೇಳಿ ಅಜೀಮ್ ಅವರು ನೀವು ಹೇಳಿ, ನೀವು ನಿಮ್ಮ ಪಕ್ಷದಲ್ಲಿ ಹೇಳಿ, ನಿಮ್ಮ ಪಕ್ಷದವರಿಗೆ ನೀವು ಹೇಳಿ ರಂಗನಾಥ್ ಮಿಶ್ರಾ ಮುಸಲ್ಮಾನರಿಗೆ ನಿಜವಾಗಿ ಅಭಿವೃದ್ಧಿ ಮುಸಲ್ಮಾನರ ಹಲ್ಲೆ ದೌರ್ಜನ್ಯ ತಡೀರಿ ಅಂತ ಹೇಳಿ
ಬೀಫ್ ಬಗ್ಗೆ ಈ ರೀತಿ ದೌರ್ಜನ್ಯ ಆಗ್ತಾ ಇದೆ. ಇವತ್ತು ನೀವು ನರೇಂದ್ರ ಮೋದಿ ಅವರು ಮೊಟ್ಟ ಮೊದಲು ಆದಿತ್ಯನಾಥ್ ನಿಮ್ಮ ಸೆಕ್ಯುಲರ್ ಪಕ್ಷ ಬೆಳೆದಿರ ನೀವು ಮುಲಾಯಂ ಸಿಂಗ್ ಯಾದವ್ ಇದ್ದಾರೆ, ಪಾಕಿಸ್ತಾನಕ್ಕೆ ಸಾಧ್ಯ ಇಲ್ಲ. ಮುಸಲ್ಮಾನರನ್ನ ಅವರು Okay, ಈಗಿರೋದು ಒಂದು- ಓಲೈಕೆ ಮಾಡೋದು ಬೇಡ ಮೇಡಮ್, ಅವ್ರನ್ನ ಬದುಕೋದಕ್ಕೆ ಬಿಟ್ಟು ಹೌದು. ಬದುಕ್ತೀವಿ ಅನ್ನೋ ಭರವಸೆ ಮೂಡಿಸಿದ್ರೆ All ಸಾಕು. right, ರಾಧಾ ಅವರೇ, yes. ಆ ತರದ there are ಪರಿಸ್ಥಿತಿ many ಇದೆ. incidents Yes, in the yes. country. ಆ ಟೈಮ್ ನಲ್ಲಿ ಏನಾಗುತ್ತೆ, ರಿಟಾಲಿಯೇಷನ್ ಎಫೆಕ್ಟ್ No ಆಗುತ್ತೆ. retaliation. ನಾವು ಯಾಕಾಗುತ್ತೆ? ಬೇರೆಯವ್ರು ಏನ್ ಮಾಡ್ತಾರೆ ಅದು ಸ್ವಲ್ಪ ಒಂದು ನೋಡ್ಬೇಕು ನಾವು. community ನ retaliation? ಗುರಿಯಾಗಿಸ್ಕೊಂಡು ನಾವು- ಹೋಗುತ್ತೆ. Not Member of Parliament, not to support the responsible community, not to support the community. Member of Parliament ಏನ್ ಮಾಡ್ತಾ ಇದೆ? All right. ಅದೇ ಒಂದು ಯಾವ್ದೋ ಒಬ್ಬ ಮಾತಾಡ್ಬಿಟ್ಟು All ಅಂದ್ಬಿಟ್ಟು right. ನೀವು ಏನು blame ಟಿಪ್ಪು ಸುಲ್ತಾನ್ ನರೇಂದ್ರ ಜಯಂತಿ ಮೋದಿ ಮಾಡಿದ್ದಕ್ಕೆ ಏನು ವಿರೋಧ ಮಾಡಿದ್ರು ಮಾಡಿದ್ರು ನೀವು? ಕರ್ನಾಟಕದಲ್ಲಿ? ಅಬ್ಬಾ ಒಬ್ರು ಬಾಯಿ ಬಿಡ್ಲಿಲ್ಲ ಬಿಜೆಪಿ ಹೇಳಿ ಹಸಿಮೋರೆ ನೀವು. ತಪ್ಪು ಅಂತ. ನೀವು ನಿಮ್ಮ ಪಕ್ಷದಲ್ಲಿ ಹೇಳ್ತೀರಾ ಏನಿದೆ ಟಿಪ್ಪು ಅದರಲ್ಲಿ? ಸುಲ್ತಾನ್ ಜಯಂತಿ ನಮ್ಮ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳಿ ನೀವು ಹೇಳ್ತೀರಾ. ಮುಂದೆ ಎಲ್ಲೂ ಕೂಡ ಜಯಂತಿ ಮಾಡಿದ್ರು. ಬಿಜೆಪಿ ಅವರು ಟಿಪ್ಪು ಜಯಂತಿ ತಡಿಬಾರ್ದು ಅಂತ ಹೇಳಕ್ ಸಾಧ್ಯ ಇಲ್ಲ. ಕಾಂಗ್ರೆಸ್ನವರು ಟಿಪ್ಪು ಜಯಂತಿ ಅಂತ ಹೇಳ್ಬಿಟ್ಟು ದೊಡ್ಡ ನಾಟಕ ಮಾಡಿದ್ರು. ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು. ಯಾಕೆ? ಚೀಫ್ ಮಿನಿಸ್ಟರ್ ಬುದ್ಧಿ ಇಲ್ಲ, ಲಾ ಅಂಡ್ ಆರ್ಡರ್ ಯಾರು ಕ್ರಿಯೇಟ್ ಬುದ್ಧಿ ಇಲ್ಲ. ಮಾಡಿದ್ರು? ಯಾವ್ದು Please take ಮಾಡ್ಬೇಕು, it back. ಯಾವ್ದು You please ಮಾಡ್ಬಾರ್ದು take it back. You please ನೀವು take it ರಜಾ back. ಡಿಕ್ಲೇರ್ ಮಾಡ್ಲಿಲ್ಲ ನೀವು. please ಬರೀ take it ಫೋಟೋ back. ಮಾಡಿ ನಿಮ್ಮ- ನಾಲ್ಕು ಹೂ ಹಾಕೋಗೋಸ್ಕರ ನೀವು ಅಜೀಮ್ ಅವರೇ, ನಿಮ್ಮ RSS ಕಾರ್ಯಕರ್ತರು ಒಂದರಲ್ರಿ ಅಮಾಯಕನ ಮಡಿಕೇರಿಯಲ್ಲಿ ರಾಜ್ಯ ಹೇಗಾಡ್ಬೇಕು All right, ರಾಜ್ಯದ ಅಮಾಯಕರು ಒಂದಾಗ್ತಿರಲ್ಲ. ಓಕೆ ಮುಗಿದೈತೆ. ಮಧ್ಯ ಪ್ರಕಾಶ್ ಸರ್, ನನ್ನ ಕೊನೆಯ ಪ್ರಶ್ನೆ ಇಲ್ಲಿ ಮೋದಿ ಅವರ ಚಿಂತನೆಗಳನ್ನಾಗ್ಲಿ ಅಥವಾ ಅವರ ಅಭಿವೃದ್ಧಿಗೆ ಪೂರಕವಾದಂತಹ ಕಲ್ಪನೆಗಳನ್ನಾಗ್ಲಿ ಕನಸುಗಳನ್ನಾಗ್ಲಿ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ, ಯಾರು ಅದನ್ನ ಧಿಕ್ಕರಿಸ್ತಾ ಇಲ್ಲ. ಆದ್ರೆ ಮೋದಿ ಅವರು ತೋರಿಸಿರುವಂತಹ ಕನಸುಗಳು ಬರೀ ತುಂಬಾ ಕನಸುಗಳು ಒಂದ್ ನಿಮಿಷ ಅಷ್ಟೇ ಸರ್, ಆಗ್ತಾ ಇಲ್ಲ ತುಂಬಾ ಅವು. ಚೆನ್ನಾಗಿವೆ. ಇನ್ನು ಮುಸ್ಲಿಮರ ವಿಚಾರದಲ್ಲೂ ಕೂಡ ಅವರ ಹೇಳಿಕೆಗಳು ನಿಜಕ್ಕೂ ಕೂಡ ತುಂಬಾ ಗಂಭೀರವಾದಂತವು. ಆದರೆ ಅವರ ಕನಸುಗಳು, ಅವರ ಅಭಿವೃದ್ಧಿಯ ಪಥಕ್ಕೆ ತೊಡಕಾಗ್ತಾ ಇರೋದು ಅವರದೇ ಪಕ್ಷದ ನಾಯಕರುಗಳು ಮತ್ತು ಅವರದೇ ಪಕ್ಷದ ಅಂಗಸಂಸ್ಥೆಗಳು. ಸೊ ಹೀಗಾಗಿ ಅವ್ರನ್ನ ಬಿಡ್ತಾವ ಮುಂದಕ್ಕೆ ಹೋಗಕ್ಕೆ. 100% ನಾಟ್ ಕಾಂಗ್ರೆಸ್, ನಾಟ್ ಜೆಡಿಎಸ್, ನಾಟ್ ಎಸ್ಡಿಪಿಐ, ನೂರಕ್ಕೆ- ಬಿಜೆಪಿ ಇದು ನೀವು ಹೇಳಿದ್ದು ಸಂಸ್ಥೆಗಳು. 100% ಸರಿ. ಭಾರತೀಯ ಜನತಾ ಪಕ್ಷದ ಅಂಗಸಂಸ್ಥೆಗಳೇನಿದ್ದಾವೆ, ಅಂಗಸಂಸ್ಥೆ ಅಲ್ಲ ಅವು, ರಿಮೋಟ್ ಕಂಟ್ರೋಲ್. RSS, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಇಂಥ ಸಂಘಟನೆಗಳಿದಾವಲ್ಲ, ಈ ರಿಮೋಟ್ ಕಂಟ್ರೋಲ್ಗಳು ಮೋದಿ ಅವರ ಆಲೋಚನೆಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಪಾಕಿಸ್ತಾನಕ್ಕೆ ಹೋಗಿ ಮೊಹಮ್ಮದ್ ಅಲಿ ಜಿನ್ನಾ ಅವರನ್ನ ಸೆಕ್ಯುಲರ್ ಅಂತ ಕರೆದಂತಹ ಲಾಲಕೃಷ್ಣ ಅದ್ವಾನಿ ಅವರನ್ನ ಸಂಪೂರ್ಣವಾಗಿ ಮೂಲೆಗುಪ್ಪು ಮಾಡಿದಂತಹ RSS ನರೇಂದ್ರ ಮೋದಿ ಅವರಿಗೂ ತನ್ನ ಲಗಾಮನ್ನು ಹಾಕದೆ ಬಿಡೋದಿಲ್ಲ. ಅದರಿಂದ ಅಷ್ಟು ಸುಲಭದ ಮಾತಲ್ಲ. ಒಂದು ವೇಳೆ ನರೇಂದ್ರ ಮೋದಿ ಅವರು ತಮ್ಮ ಮಾತನ್ನ ಕೃತಿಯಲ್ಲಿ ಇಳಿಸಿದ್ರೆ ವಿ ಶುಡ್ ವೆಲ್ಕಮ್ ಇಟ್. Yes, yes, definitely. Thank you very much. ತಾವೆಲ್ಲರೂ ಇಷ್ಟೊತ್ತು ಶುರುವಾಗಿದೆ, ಎಲ್ಲರಿಗೂ ಒಳ್ಳೆದಾಗುತ್ತೆ. ಶಿಸ್ತು, ಶಾಂತಿ, ಸೌಹಾರ್ದ ಖಂಡಿತ ಭಾರತೀಯರಿಗೆ ಸಿಕ್ಕುತ್ತೆ. ರೈಟ್, ಪ್ರಧಾನಿಗಳು ಹೇಳಿದ್ದನ್ನ ಮಾಡಿದರೆ ನಿಜಕ್ಕೂ ಕೂಡ ಪ್ರಧಾನಿಗಳ ಈ ಕಳಕಳಿಗೆ ಅಲ್ಪಸಂಖ್ಯಾತರು ತಲೆಬಾಗಬಹುದು. ನೋಡೋಣ ಮುಂದಿನ ರಾಜಕೀಯ ನಡೆಗಳು ಹೇಗಿರ್ತವೆ, ಯಾರು ಕಂಟ್ರೋಲ್ ಮಾಡ್ತಾರೆ, ಏನಾಗುತ್ತೆ ಅಂತ. ಇದು ಇದರಿಂದ ವಿಶೇಷ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಕೆಲವು ದಿನಗಳಿಂದ ಉತ್ತರ ಕರ್ನಾಟಕದಲ್ಲಿ ರಣಭೀಕರ ಮಳೆ. ಒಂದು ರೀತಿ ಜನ ತತ್ತರಿಸಿ ಹೋಗಿದ್ದಾರೆ. ಈಗೊಂದಷ್ಟು ಕೊಂಚ ಬಿಡುವು ಸಿಕ್ಕರೂ ಕೂಡ ಮಳೆ, ಆದರೆ ಮಳೆಯಿಂದಾಗಿರುವ ಅವಾಂತರ ಇದೆಯಲ್ಲ ಅದು ಅಷ್ಟಿಷ್ಟಲ್ಲ. ಇದ್ರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕೆಜೆ ಜಾರ್ಜ್ ಮತ್ತೆ ಸಚಿವರಾಗಿರೋದಕ್ಕೆ ಏನು ಆರ್ ಅಶೋಕ್ ಬಿಜೆಪಿ ಆಕ್ಷೇಪ ವ್ಯಕ್ತಪಡಿಸಿದರೆ ಗಣಪತಿ ಆತ್ಮಹತ್ಯೆ ಪ್ರಕರಣದ ಇನ್ನೂ ನ್ಯಾಯಾಲಯದಲ್ಲಿದೆ. ಜಾರ್ಜ್ನ ತರಾತುರಿಯಲ್ಲಿ ಸಚಿವರನ್ನಾಗಿಸುತ್ತಿರೋದು ಸರಿಯಲ್ಲ ಅಂತ ಹೇಳಿದ್ರು.